ಡ್ರೈವರ್ ಒಂದು ರಿಕ್ವೆಸ್ಟ್, ಗಾಡಿ ಸ್ಟಾರ್ಟ್ ಮಾಡಬೇಡ, ನೀನು ಕೂತ್ಕೋ, ನಾವೆಲ್ಲ ಸೇರಿ ತಳ್ತೀವಿ. ನಾವೆಲ್ಲ ಸೇರಿ ತಳ್ಳೋಣ. ಎಸ್ಕೇಪ್ ಆಗಿ. ಅಲ್ಲ ಸರ್, ಮಕ್ಕಳನ್ನೆಲ್ಲ ಕರ್ಕೊಂಡು ಟ್ರಿಪ್ ಹೋಗ್ತಿದ್ದೀರಾ, ಆದ್ರೆ ಕಳ್ಳರ ತರ ಯಾಕೆ ಹೋಗ್ಬೇಕು ಅಂತ? ಅಯ್ಯೋ ಅದನ್ನೇನ್ ಕೇಳ್ತೀಯಪ್ಪ, ನಮ್ ಸ್ಕೂಲಲ್ಲಿ ಒಬ್ಬ ಹುಡುಗ ಇದ್ದಾನೆ, ಹುಡುಗನ ಅವನು. ಅಯ್ಯೋ ಅವ್ನಿಗೆ ಎದುರ್ಕೊಂಡು ನಾವೆಲ್ಲ ಹಿಂಗ್ ಹೋಗ್ತಾದೀವಿ ಗೊತ್ತಾ? ಸರ್ ಸರ್ ಪ್ಲೀಸ್ ಸರ್, ಸರ್ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ನನ್ನ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಸರ್. ಈಗಲೇ ಕೆಲಸ ಬಿಟ್ಟು ಹೊರಟೋಗ್ತೀನಿ. ಇಟ್ ಈಸ್ ಇಂಪಾಸಿಬಲ್. ಮೊದಲೇ ಇಲ್ಲಿ ಟೀಚರ್ಸ್ ಸ್ಟಾಫ್ ಎಲ್ಲ ಶಾರ್ಟೇಜ್ ಇದ್ದಾರೆ, ಅದ್ರಲ್ಲಿ ನೀವು ರಿಸೈನ್ ಮಾಡಬಾರ್ದು. ಪ್ಲೀಸ್ ಸಿಟ್ ಡೌನ್, ಇಟ್ ಈಸ್ ನಾಟ್ ಪಾಸಿಬಲ್. ಅಲ್ಲ ಸರ್, ನಿಮ್ಮನ್ನ ನೋಡಿದ್ರೆ ಹುಡುಗರು ಹೆದರ್ಕೋಬೇಕು, ಅಂತದ್ರಲ್ಲಿ ನೀವೇ ಹುಡುಗನ್ಗೆ ಹೆದರ್ಕೋತಾ ಇದ್ದೀರಲ್ಲ. ಅಪ್ಪ ಡ್ರೈವರ್ ಸರ್, ಹಿಂದೆ ಇದ್ದ ಡ್ರೈವರು ಹೀಗೆ ಹೇಳ್ತಾ ಇದ್ರು, ಆಮೇಲೆ ಅವರು ಊರೇ ಬಿಟ್ಟು ಹೋಗ್ಬಿಟ್ರು. ಈಗ ನೀವು ಹೀಗೆ ಹೇಳ್ತಾ ಇದ್ದೀರಾ ಸರ್? ಅಂಥ ಕಿಲಾಡಿ ಅವನು. ಅವನು ವೆರಿ ಕಿಲಾಡಿ ಅಲ್ಲ, ಈಸ್ ವೆರಿ ಖತರ್ನಾಕ್. ಸರ್ ನೀವೇ ಹೇಳಿದ್ರಲ್ಲ ಎಕ್ಸಾಮ್ ಇದೆ, ಚೆನ್ನಾಗಿ ಓದ್ಕೊಂಡ್ ಬನ್ನಿ, ದೇವ್ರ ಕೈ ಮುಗಿದ್ಬಿಟ್ಟು ಬನ್ನಿ, ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ. ಅದಕ್ಕೆ ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಓದ್ಕೊಂಡೆ, ಬೆಳಿಗ್ಗೆ ಎದ್ರೊಳಗೆ ಲೇಟ್ ಆಗೋಯ್ತು, ದೇವಸ್ಥಾನಕ್ಕೆ ಹೋಗಕ್ ಆಗ್ಲಿಲ್ಲ, ಅದಕ್ಕೆ ದೇವ್ರನ್ನೇ ಇಲ್ಲಿ ಕರ್ಸಿ ಕೈ ಮುಗಿತಾ ಇದ್ದೀನಿ. ಒಂದ್ ನಿಮಿಷ ಸರ್, ಸರ್ ಕುಂಕುಮ ಇಟ್ಕೊಳ್ಳಿ ಸರ್, ದೇವ್ರು ನಿಮ್ಗೂ ಒಳ್ಳೇದ್ ಮಾಡುತ್ತೆ. ಜೈ ಒಂದ್ಸಲ ಕರೆದು ಬುದ್ಧಿ ಹೇಳೋದಲ್ವಾ ಸರ್? ಕರ್ದು ಹೇಳಿದ್ವಿ, ಆಮೇಲೆ ನಮ್ಗೆ ಬುದ್ಧಿ ಬಂತು. ಇನ್ನೊಂದು ಸತಿ ಈ ತರ ಮಾಡಿದ್ರೆ ನಾನ್ ನಿನ್ಗೆ TC ಕೊಟ್ಟು ಆಚೆ ಕಳಿಸ್ಬಿಡ್ತೀನಿ. ದೇವರ ಆಶೀರ್ವಾದ ತಗೊಂಬ ಅಂತ ಹೇಳಿದ್ರೆ ದೇವ್ರನ್ನೇ ಕರ್ಕೊಂಡು ಸ್ಕೂಲಿಗೆ ಬರ್ತೀಯಾ, ಸ್ಕೂಲ್ನ ಡಿಸಿಪ್ಲಿನ್ ಬ್ರೇಕ್ ಮಾಡ್ತೀಯಾ? ಸಾರಿ ಸರ್. ತಪ್ಪಾಯ್ತಲ್ವಾ ಸರ್? ನೋಡಿ ಸರ್, ನನಗೆ ತಮಕು. ಗೆಟ್ ಔಟ್. ಓಕೆ ಸರ್. ಹಲೋ ರೋಸಿ ಮೇಡಮ್ ಸರ್. ಹಲೋ ರೋಸಿ, ಹೌ ಆರ್ ಯು? ಸ್ಟಾಪ್ ದೇರ್ ಸರ್. ನನಗೆ ಪ್ರಾಬ್ಲಮ್ ತಂದಿರ್ತೀಯಾ? ಕ್ಲೋಸ್ ದ ಡೋರ್ ಅಂಡ್ ಗೆಟ್ ಔಟ್. ಓಕೆ ಸರ್. ಅವತ್ತಿಂದ ನಮ್ ಸ್ಕೂಲ್ ಗೇಟ್ಗೆ, ಆಫೀಸ್ಗೆ, ಬಾತ್ರೂಮ್ಗೆ ಯಾಕೆ ನನ್ನ ಸೂಟ್ ಕೇಸ್ಗೂ ಚಿಲ್ಕ ಕಿತ್ತಿಟ್ಬಿಟ್ಟಿದ್ದೀನಿ. ನೀವೆಲ್ಲ ಹೆದರ್ಸಿ ಬೆದರ್ಸಿ ಹೇಳಿರ್ತೀರಾ, ಅದಕ್ಕೆ ಕೇಳಿರಲ್ಲ. ಆ ಬಾಬ್ ಕಟ್ ಮೇಡಮ್ ಹೇಳಿದ್ರೆ ಪ್ರೀತಿಯಿಂದ ಕೇಳಿರೋದು. ಗುಡ್ ಮಾರ್ನಿಂಗ್ ಮಿಸ್. ಸ್ನೇಹೆ, ನನ್ ಜಡೆ ಬಿಡ್ಸೋ. ಬಿಡಿಸ್ತೀಯನೋ? ಆಯ್ತೇನೋ? ಜಡೆ ಇದಲ್ಲ, ನೀನು ತರಲೆ ಮಾಡ್ತೀಯಾ? ಮಾಡ್ತೀಯ ಇನ್ನೊಂದ್ಸತಿ? ಬಿಡ್ಸಿದ್ಯಾ? ತಗೊಳ್ಳಿ ಮೇಡಮ್. ಜಡೆ ಟೀಚರ್ ಈಗ ಬೋಡಿ ಟೀಚರ್ ಆಗ್ಬಿಟ್ಟಿದ್ದಾರೆ. ಅಯ್ಯೋ ಪಾಪ. ನನ್ಗನ್ಸುತ್ತೆ ಆ ಹುಡುಗನಿಗೆ ಟೀಚರ್ ಕಂಡ್ರೇನೆ ಆಗಲ್ಲ ಅಂತ. ಅವನಿಗೆ ಬೇರೆ ನಮ್ಮನ್ನ ಕಂಡ್ರಲ್ಲ, ಈ ಪ್ರಪಂಚದಲ್ಲಿ ಯಾರನ್ನು ಕಂಡ್ರೂ ಆಗೋದಿಲ್ಲ. ಅಪರೂಪಕ್ಕೆ ಅವತ್ತು ಅತಿಥಿಗಳು ಬಂದಿದ್ರು, ಅವತ್ತು ಅವ್ರಿಗೆ ತಿಥಿನೇ ಆಗೋಯ್ತು. ಒಬ್ಬನ್ನೇ ಬಿಟ್ಟು ಬಂದಿದ್ದೀರಿ, ಕೋಪದಲ್ಲಿ ಇನ್ನೂ ಏನೇನ ಅನಾಹುತ ಮಾಡ್ತಾನೋ ಏನೋ. ಕಾಲಿಟ್ಕೊಂತೀರಾ? ನೀವು ದೊಡ್ಡೋಗಿ ಸರ್, ಈ ತರ ಎಲ್ಲ ಮಾಡ್ಬಾರ್ದು. ಎದ್ದೊಳ್ಳಿ ಸರ್, ಎದ್ದೊಳ್ಳಿ. ಇನ್ನು ಬರ್ತಿದ್ದೀರಾ ಸರ್? ಟ್ರಿಪ್ ಹೋಗೋಣ್ವಾ?
ವೆಲ್ಕಮ್ ಮೈ ಬಾಯ್. ಇಂಗ್ಲಿಷಲ್ಲಿ 196, ಫಿಸಿಕ್ಸಲ್ಲಿ 197, ಬಯಾಲಜಿಲಿ 198, ಮ್ಯಾಥಮೆಟಿಕ್ಸಲ್ಲಿ 199. ಎಲ್ಲೋ ಟೋಟಲ್ ಮಿಸ್ಟೇಕ್ ಇರಬೇಕು. ನೀನ್ ತೆಗೆದಿರ್ತೀಯ. ಆ ಪ್ರಿನ್ಸಿಪಾಲ್ಗೆ ನಿನ್ನಂತ ರ್ಯಾಂಕ್ ಸ್ಟೂಡೆಂಟ್ ಬೇಡ ಅಂತ ಕಾಣುತ್ತೆ. ಆದ್ರೆ ನನಗ್ ಬೇಕು ನಿನ್ನಂತ ಬ್ರಿಲಿಯಂಟ್ ಸ್ಟೂಡೆಂಟು. ನನ್ನಂತ ಟ್ಯಾಲೆಂಟೆಡ್ ಪ್ರಿನ್ಸಿಪಾಲ್ ಜೊತೆ ಸೇರಿದ್ರೆ ಎಲ್ಲೋ ಹೋಗ್ಬಿಡ್ತೀಯ. ಯು ಆರ್ ಇಮಿಡಿಯೇಟ್ಲಿ ಅಡ್ಮಿಟೆಡ್. ಥ್ಯಾಂಕ್ ಯು ಸರ್. ನೋ ಚಾನ್ಸ್. ನಿನ್ನಿಂದ 4 ಜನ ಟೀಚರ್ಸು ರಿಸೈನ್ ಮಾಡೋದ್ರು. 25 ಜನ ಸ್ಟೂಡೆಂಟ್ಸು ಸ್ಕೂಲೇ ಬಿಟ್ಟೋದ್ರು. 8 ಜನ ಪ್ಯೂನ್ಗಳು ಆಸ್ಪತ್ರೆ ಸೇರಿದ್ದಾರೆ. ಇನ್ನು ನನ್ನ ಕರ್ಮ ನೋಡು. ಯಾವ ಕೈಯಿಂದಯ್ಯ ನಾನು ಊಟ ಮಾಡ್ಲಿ? ಬ್ಲಡಿ ಫೂಲ್, ನತ್ತಿಯ. ಸಾರಿ ಸರ್, ಒಂದೇ ಒಂದ್ ಚಾನ್ಸ್ ಕೊಡಿ ಸರ್. ನಿನ್ನಂತ ಸ್ಟೂಡೆಂಟ್ಸ್ಗೆ ಇನ್ನೊಂದು ಅವಕಾಶ ಕೊಟ್ರೆ ನಾನ್ ಸ್ಕೂಲ್ ಮುಚ್ಚಿ ಮಠ ಸೇರ್ಕೋಬೇಕಾಗತ್ತೆ. ಹೋಗ್ತೀನಿ ಸರ್. ಹೋಗಕ್ಕಿಂತ ಮುಂಚೆ ನಿಮ್ಮ ಆಶೀರ್ವಾದ ತಗೊಂಡೋಗ್ಲಾ ಸರ್? ಪ್ಲೀಸ್ ಸರ್. ಹೋಗ್ತೀನಿ ಸರ್. ನಿಮ್ಮಂತ ಮಾಸ್ಟರ್ಗಳ ಹತ್ರ ಓದಕ್ಕೆ ನಂಗೆ ಅದೃಷ್ಟ ಇಲ್ಲ ಸರ್. ನಾನು ಯಾವ್ದಾದ್ರು ಲೈಟ್ ಕಂಬದ ಕೆಳಗಡೆ ಓದ್ಕೊಂತೀನಿ. ಬರ್ತೀನಿ ಸರ್. ಮಕ್ಕಳು ತಪ್ಪು ಮಾಡಿದ್ರೆ ನನ್ನಂತ ಕತ್ತಿಗಳ ತಪ್ಪು ಮಾಡುತ್ತವೆ. ಒಂದು ಚಾನ್ಸ್ ಕೊಟ್ಟು ಬಿಡ್ತೀನಿ. ಸ್ನೇಹಿ ಕರೆದ್ರಾ ಸರ್? ಅಯ್ಯೋ, ಇಡೀ ಸ್ಕೂಲಿಗೆ ದುಶ್ಮನ್ ಆಗಿರೋ ನಿನಗೆ ಸ್ನೇಹಿತ ಅಂತ ಅದು ಯಾವ ಮಹಾನುಭಾವ ಹೆಸರಿಟ್ನೋ? ನಮ್ಮಣ್ಣ ACP ಸೂರ್ಯಪ್ರಕಾಶ್. ನಾನ್ ಖಂಡಿತ ಏನು ಮಾಡಿಲ್ಲ ಕಣೆ. ಅದೇನೋ ಹಿಂದ್ಗಡೆ ಬೆನ್ನಿಗೆ ಬಡ್ದಾಗಾಯ್ತು. ಅದು ಅಲ್ಲಿ ನಾನು ಅಂತವಳು ಅಲ್ಲ ಅಮ್ಮವ್ರೆ. ಇನ್ನೇ ನಾನು ಅಂತವನ ಕೆಲಸ ನೋಡ್ಕೊಂಡು ಗೂಬೆ ಅಂತಂದು. ಏನ್ರಿ ಇದು? ಇಷ್ಟು ವಯಸ್ಸಾಗಿದೆ, ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಬೇಡ್ವಾ ನಿನಗೆ? ನಿನಗೇನ್ ಬಂತೆ ಹಗಲೊತ್ತಲ್ಲೇ ದಾಡಿ? ಸುಮ್ನಿರಿ, ಏನೋ ಬಡ್ದಂಗಾಯ್ತು. ಬಾಲ್ ಎಲ್ಲ ಆಡ್ಬೇಕು ಅಂತ ಗೊತ್ತಿಲ್ವಾ? ಹೋಗ ಹೊರಗಡೆ ಆಡ್ಕೊ. ಹೋಗ. ಹೊರಗಡೆ ಆಡಿದ್ರೆ ಜನಕ್ ತೊಂದ್ರೆ, ಇಲ್ಲ ಆಡಿದ್ರೆ ನಿಮಗ್ ತೊಂದ್ರೆ. ನಾನಿನ್ನೆಲ್ಲ ಆಡ್ಲಿ? ನನ್ ತಲೆ ಮೇಲೆ ಆಡ. ನಿಮ್ ತಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಆಡೋದಿಕ್ಕೆ. ಎದುರುತ್ರ ಕೊಟ್ರೆ 4 ಬಿಗಿತೀನಿ. ಹೊಡಿಯೋದ್ ಗಿಡಿಯೋದೆಲ್ಲ ಇಟ್ಕೊಂಡ್ರೆ ಅಷ್ಟೇ. ಅಣ್ಣಂಗೆ ಹೇಳ್ತೀನಿ. ಹೇಳ್ಕೊಳ ಅಣ್ಣ ಅಂತೆ. ಅಣ್ಣ ನೀನ್ ಮಾಡೋ ತರ್ಲೇನು ನಾವು ಅವ್ನ್ಗೆ ಹೇಳ್ತೀವಿ. ಏ ಬುಡ್ಡ, ಹೇಳ್ಕೋಗಯ್ಯ. ಏನ್ ನೀವಿಬ್ರ ಬರ್ತಾ ಇದ್ದೀರಾ? ಮದ್ವೆ ಗಂಡಲ್ಲಿ ಒಳಗೆ ಕೂತವನೆ. ಲೋ ಮದ್ವೆ ಗಂಡು, ಬಲಗಾಲಿಟ್ ಕೆಳಗಿಳಿ. ಇಳಿಯ ಕೆಳಗ್. ಲವ್ ಟೈಮ್ ಆಯ್ತು ಅಂದ್ರೆ ಇವನೊಬ್ಬ ಊಟ ತರ ಬಿದ್ದೋಗ್ಬಿಟ್ಟೆ. ಏನಾಯ್ತು ನಿನ್ಗೆ? ಅಯ್ಯೋ, ಅದ ಹೆಂಗಾರ ಓಲಿ ಬಿಡಮಲ್ಲ. ಬೇರೆ ಯಾರು ಬರಕ್ ಮುಂಚೆ ಬೇಗ ಕಟ್ಬಿಡ. ಅದನ್ನ ಕಟ್ಬೇಕಲ್ಲ. ಏನದು? ಅದೇ ಕಣ, ಕುತ್ತಿಗೆ ಕಟ್ತಾರಲ್ಲ ಅದು. ಅದೇ ನೇಣಾಗಲ್ಲ ಕಣ ದಡ್ಡ. ನೇಣಾಗಲ್ಲ ಕಣ್ರು. ಇದು ಅದೇ ಕಣ, ಕೈಯಲ್ಲಿ ಕಟ್ತಾರಲ್ರು. ಏನು ರಾಖಿ ಅಲ್ಲ ಕಣ. ರಾಖಿ ಅಲ್ಲ. 3 ಗಂಟೆ ಹಾಕ್ತಾರಲ್ಲ. ಏನದು? ಅದೇ ಆಗ್ಲೇ ಹೇಳಕ್ಕೆ ನಿನ್ಗೆ. ಕಟ್ಟಲ್ಲ ಬೇಗ. ಒಂದ್ ಕೈಲಿ ಹೆಂಗ್ರೋ ಕಟ್ಲಿ? ಕೈ ಕಾಲ್ ನೆಟ್ಟಿಗಿಲ್ಲ ಅಂದ್ರೆ ಏನಂತೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗಿ ಸಿಕ್ಕಿದಾಳಲ್ಲ, ಅದೇ ನಿನ್ ಪುಣ್ಯ. ಅದೇನು ಒಬ್ನೊಬ್ನೆ ಪಿಸ ಅಂತ ಮಾತಾಡ್ತೀಯೋ? ಈ ಕಡೆ ಕಿವಿ ಯಾಕೋ ಕೇಳ್ತಾ ಇಲ್ಲ, ಈ ಕಡೆ ಬಂದ್ ಮಾತಾಡೋ ಜೋರಾಗೆ. ಅದ್ ಸರಿ ಕಣ್ರೋ, ನನ್ ಪಾಪುನೇ ಕಾಣ್ತಾ ಇಲ್ವಲ್ಲ, ಎಲ್ಲೋದ್ಲು? ಯಾರಾದ್ರೂ ಫೋನ್ ಇದ್ರೆ ಕೊಡಿ. ಯಾರ್ಯಾರ್ದೋ ಯಾಕೆ ಕೇಳ್ತೀಯ ಪಾಪು? ತಗೋ, ನಂದೇ ಕೊಡ್ತೀನಿ. ಪ್ರೀತಿ ಇದ್ದ ಕಣಪ್ಪ, ಆಂಬುಲೆನ್ಸ್ ಫೋನ್ ಮಾಡ್ತೀನಿ. ಅಪ್ಪ ಸಾರಿ ಅಪ್ಪ, ನಿಮ್ಮನ್ನ ಬಿಟ್ಟು ಹೋಗೋಕೆ ಮನ್ಸಾಗ್ತಾ ಇಲ್ಲಪ್ಪ. ಮದ್ವೆ ಗಂಡ ಅಲ್ಲೇ ಇರೋಕ್ ಹೇಳಿಪ್ಪ. ವಯಸ್ಸಾಗಿದ್ರು ಪರವಾಗಿಲ್ಲ, ನಾನ್ ಮದ್ವೆ ಮಾಡ್ಕೊಳ್ತೀನಿ. ನಾನ್ ಬರ್ತಾ ಇದೀನಪ್ಪ, ಇವಾಗ್ಲೇ ಬರ್ತಾ ಇದೀನಿ. ಪಾಪು ಏನಾಯ್ತು ಪಾಪು? ತಗೊಳ್ಳೋ ಸ್ಕ್ರಾಪು. ಕಟ್ಟಾಕ್ಸ್ಕೊಂಡು ರೆಡಿ ಆಗ್ಬಿಡ್ತೀನಿ. ಬಾ ಪಾಪು. ಪಾಪು ಯಾಕೋ ನಿನ್ ಅದೃಷ್ಟನೇ ಸರಿ ಇಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನೀನ್ ಕೊಡೋ ಪೇಮೆಂಟ್ ಕಮ್ಮಿ ಆದ್ರೂ ನಿಮ್ಮಿಬ್ರು ಜೋಡಿ ಚೆನ್ನಾಗಿರುತ್ತೆ ಅಂತ ಇಡೀಲ್ ಒಪ್ಕೊಂಡ್ವಿ. ಆಗ್ಲಿಲ್ಲ. ಹಂಗಂತ ಪೇಮೆಂಟ್ ಬಿಡಕ. ಪೇಮೆಂಟ್ ಕೊಡು. ಪೇಮೆಂಟ್ ಕೊಡು. ಪೇಮೆಂಟ್ ಕೊಡು. ಚೊಂಬೋ ಅನ್ಕೊಂಡು ನನ್ ಕೈಗೆ ಚೊಂಬ್ ಕೊಟ್ಬಿಟ್ರಲ್ರೋ. ನಿಮ್ಮಂತ ಹುಡುಗರ್ನ ನಂಬ್ಕೊಂಡು ನನ್ ಲೈಫ್ ಸ್ಕ್ರಾಪ್ ಮಾಡ್ಕೊಂಡ್ಬಿಟ್ಟೆ. ನಮ್ ಲೈಫ್ ನ ಹಾಳು ಮಾಡ್ಕೊಂಡು ನಿನಗ್ ಲೈಫ್ ಕೊಡಕ್ಕೆ ನಾವು ಹುಡುಗರಲ್ಲ ಕಣ, ಸ್ನೇಹಿತರು. ಕಾಂಪಿಟೇಷನ್ ಇಲ್ಲ ಅಂತ ಲಿಟಿಗೇಷನ್ ಇರೋ ಲವ್ ಕೇಸ್ ನ ಡೀಲ್ ಮಾಡಕ್ ಹೋದ್ರೆ
ಪೇಮೆಂಟ್ ಸಿಗ್ತಾ ಇಲ್ವಲ್ಲ? ಬೇರೆ ಬಿಸ್ನೆಸ್ ಮಾಡೋಣ ಅಂತ್ಯಾ? ಆಯ್ತು, ನಂತರಲ್ಲೂ ಅದೇ ಇರೋದು. ಬೇರೆ ಬಿಸ್ನೆಸ್ ಏನ್ ಮಾಡ್ತೀಯೋ? ಬಂಡವಾಳನೇ ಇಲ್ದಿರೋ ಬಿಸ್ನೆಸ್. ಶೇವಿಂಗ? ಶಿವಣ್ಣ ಅವರು ಎಲ್ಲಾ ಪಿಕ್ಚರ್ ಇಟ್ಕೊಂಡು ಇಷ್ಟುದಕ್ಕೆ ಡ್ಯಾನ್ಸ್ ಫೈಟ್ ಮಾಡ್ತಿರ್ತಾರಲ್ಲ, ಅದನ್ನ ಹಿಡ್ಕೊಂಡು ತಿರ್ಗಾಡಿದ್ರೆ ಸಾಕು, ಇದು ತಾನಾಗೆ ಬಂದು ಕಾಲ ಹತ್ರ ಬೀಳುತ್ತೆ. ಬೀಳುತ್ತೆ ನನ್ನ ಮಕ್ಕಳ್ರ. ಯಾವನಾದ್ರೂ ಕರೆಕ್ಟ್ ಆಗಿ ಸ್ಕೆಚ್ ಹಾಕಿದ್ರೆ ನಿಮ್ ಹೆಣಾನು ಬೀಳುತ್ತೆ. ನೋಡ್ರಪ್ಪ, ನೀವೇನ್ ಬೇಕಾದ್ರೂ ಮಾಡಿ, ನನಗಂತೂ ನಮ್ಮಪ್ಪ ದೊಡ್ಡ ಶ್ರೀಮಂತ ಹೆಣ್ಣು ನೋಡಿದಾರ ಅಲ್ಲ, ಡ್ರೈವರ್ ಕೆಲಸ ಕೊಡಿಸಿದ್ದಾರೆ. ನೋಡ್ರ, ನಾನು ಇಲ್ಲೇ ಕೆಲ್ಸಕ್ಕೆ ಹೋಗೋದು. ಶ್ರೀಮಂತ್ರೆ ಮತ್ತೆ ಹಲೋ ಬಾಮ, ಹರೀಶ್ ಬಂದೆ ಸರ್. ಏನ್ ಸರ್ ತಿರ್ಗಾ ರಿಪೀಟಾ? ಒಂದ್ ಕೆಲಸ ಮಾಡು, ನೀನ್ ಓದಿರೋ ಓದ್ಗೆ ಈ ಕೆಲಸ ಎಲ್ಲ ಹಾಕಿಲ್ಲ. ಈ ಕಾರ್ಡ್ ತಗೋ, ಈ ಅಡ್ರೆಸ್ಗೆ ಹೋಗು, ಡ್ರೈವರ್ ಕೆಲಸ ಸಿಗುತ್ತೆ. ಓನರ್ ಹತ್ರ ನಿಯತ್ತಾಗಿರೋ, ಲೈಫ್ ಸೆಟ್ಲ್ ಆಗಿ. ಥ್ಯಾಂಕ್ಸ್ ಎಲ್ಲ ಇರಲಿ. ಇನ್ನೊಂದು ಫುಲ್ ಹೇಳ್ಬಿಟ್ಟು ನಮ್ ಬಿಲ್ ಎಲ್ಲ ಸೆಟಲ್ ಮಾಡ್ಬಿಟ್ಟು. ಸರಿ ಸರ್. ನನ್ನ ಮಕ್ಕಳು ಎಂತ ಕೆಲಸ ಮಾಡ್ಬಿಟ್ಯೋ? ಅಟ್ಲೀಸ್ಟ್ ನಾನು ಡ್ರೈವರ್ ಕೆಲಸ ಮಾಡ್ಕೊಂಡಾದ್ರೂ ಲೈಫಲ್ಲಿ ಸೆಟ್ಲ್ ಆಗೋಣ ಅಂತಿದ್ದೆ. ಈಗ ಮುಂದೆ ನಾನು ಏನ್ ಮಾಡ್ಬೇಕು? ಯಾಕೋ ಭಯ? ನಿಮ್ಮಪ್ಪ ಇದಾರಲ್ಲ. ಸಾಲ ತಗೊಂಡವ್ರೆಲ್ಲ ನಾಳೆ ಬಾ ಅಂತ ಹೇಳದ್ ಕಲ್ತಿದ್ದೀರಾ? ಏಯ್, ಇನ್ಮೇಲೆ ಸಾಲ ಯಾವನಾದ್ರೂ ಕೇಳಕ್ ಬಂದ್ರೆ ನಾಡಿದ್ ಬಾ ಅಂತ ಹೇಳೋ. ಮೊಟ್ಟ ಮಧ್ಯಾಹ್ನದಲ್ಲಿ 3 ಮಂಡ್ರಗಪ್ಪೆಗಳನ್ನ ಹಾಕೊಂಡು ಸುತ್ತಾ ಇದೆಯಲ್ಲ, ಏನ್ ಸಮಾಚಾರ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅಪ್ಪ, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ. ಅದಕ್ಕೆ ಸ್ವಲ್ಪ ದುಡ್ಡು ಬೇಕಿತ್ತು. ಡ್ರೈವರ್ ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ನಲ್ಲಪ್ಪ, ಅದೇನ್ ಮಾಡ್ದೆ? ಅದು ನನ್ನ ಸ್ನೇಹಿತರು ಯಾರಿಗೂ ಇಷ್ಟ ಆಗಿಲ್ಲ, ಅದಕ್ಕೆ ಬೇರೆಯವ್ರು ಕೊಟ್ಬಿಟ್ಟೆ. ಅಯ್ಯ, ನಿನ್ ಮನೆ ಕಾಯುವಾಗ ಚಿನ್ನದಂತ ಕೆಲ್ಸ ಕೊಟ್ಬಿಟ್ಟಲ್ಲೋ. ಲೇ, ನೀನ್ ಅಲ್ಲಿ ಹೋಗಿದ್ರೆ ನಿನ್ ಲೈಫ್ ಸೆಟ್ಲ್ ಆಗ್ತಿತ್ತು. ಅಯ್ಯೋ ಬಿಡಿ, ಅದು ಒಂದ್ ಕೆಲ್ಸನ. ಅದ್ರ ಬದಲು ಸುಮ್ನೆ ಎಲ್ಲಾರು ಒಂದ್ ಕಡೆ ಕುತ್ಕೊಂಡು ಎತ್ ಬಿಡ್ಬೋದಪ್ಪ. ಭಿಕ್ಷೆ ಹೇಳ್ಬಿಟ್ಟೆ. ಅಪ್ಪ ಅಂದ್ರೆ ವಿಜಯ್ ಮಲ್ಯ ತರ ಇರ್ಬೇಕು. ಇವ್ರು ನೋಡಿದ್ರೆ ಒಳ್ಳೆ ಬಾಳೆಕಾಯ್ದು. ನನ್ನ ಮಕ್ಕಳ ನಿಮ್ಮಿಂದನೇ ಕಣೋ ನನ್ ಮಗ ಹಾಳಾಗೋಗಿರೋದು. ನಿಮ್ಗೆ ನೋಡಪ್ಪ, ನನ್ನ ಸ್ನೇಹಿತರಿಗೆ ಮಾತ್ರ ಏನು ಅನ್ಬೇಡ, ನನ್ಗೆ ಇಷ್ಟ ಆಗಲ್ಲ. ಓಹೋ, ಸ್ನೇಹಿತರು. ಈ ನನ್ನ ಮಕ್ಕಳು ನಿನ್ ಜೊತೆ ಯಾಕೆ ಸ್ನೇಹ ಬೆಳೆಸ್ಕೊಂಡಿದಾರಂತ ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಏ ಪರ್ಸಾ, ಯಾರೋ ಬೂಸ್ಟ್ ಕುಡಿ. ಬಂದೆಪ್ಪ. ನಾವು ಬೂಸ್ಟ್ ಕುಡಿಬೇಕಂದ್ರೆ ಏನ್ ಮಾಡ್ಬೇಕ್ರೋ? ನಾವೆಲ್ಲ ಕೈ ಹಿಡ್ಕೊಂಡು ಮಾಡ್ತೀವಲ್ಲ, ಅದು ಮಾಡ್ಬೇಕು. ಓ, ಫೈಟಿಂಗ್ ಅಲ್ಲ, ಲೂಸ್ದು. ಮತ್ತೆ ಈಗ ನಾನು ಇವನು ನಿಂಗೇನು ಸ್ನೇಹಿತರು, ಅವನ್ನ ಅದ್ ಮಾಡ್ಕೋಬೇಕು. ಅವತ್ತಿಂದ ಇವತ್ತವರೆಗೂ ನೀನ್ ಒಬ್ಬನ್ಗೆ ಬೂಸ್ಟ್ ಕುಡಿಯಕ್ ಬಿಟ್ಟವ್ರೇನ ಇವ್ರು? ಈ ವೇಸ್ಟ್ ನನ್ ಮಕ್ಳು ನಿನ್ನ ಫ್ರೆಂಡ್ ಮಾಡ್ಕೊಂಡಿರೋದೇ ಬೂಸ್ಟ್ ಕುಡಿಯೋದು. ಏನಪ್ಪ ಈಗ ನನಗೆ ಬಿಸ್ನೆಸ್ ಮಾಡಕ್ ದುಡ್ಡು ಕೊಡ್ತೀಯೋ ಇಲ್ವೋ? ಕೊಡಕ್ಕಿಲ್ಲ ಅಂದ್ರೆ ಈ ಸೆಕೆಂಡ್ ಇಂದ ನಿಮ್ ಮಗ ನಿಮ್ ಮನೆ ಒಳಗೆ ಕಾಲಿಡೋದಿಲ್ಲ. ತೊಲಗ್ತು ಅನ್ಕಂತ. ನಾನೆಲ್ಲ ಇರ್ಲಿ. ಏಯ್, ಯಾಕೆ ಯೋಚನೆ ಮಾಡ್ತೀಯಾ? ಇಲ್ಲಿ ಇಟ್ಕೋತೀವ ನಿನ್ನ. ಎದುರ್ಕೋಬೇಡ. ನಿಮ್ಮಪ್ಪನ ಆಸ್ತಿಲ್ ಭಾಗ ಕೇಳು. ಮಕ್ಕಳ ಚಪ್ಪಲಿ ಓ ನಾಮ ಬಾಮ, ನೀನ್ ಕಾಸು ಕೊಡಿಸ್ಲಿಲ್ಲ ಅಂದ್ರೆ ನಾವ್ ಹೆಂಗ್ ಮಾಮ ಬಿಸ್ನೆಸ್ ಮಾಡೋದು? ನಾನು 10 ಲಕ್ಷ ಕೇಳಿದ್ನಲ್ಲ, ಮನೆ ಪದಾರ್ಥ ತಂದಿದ್ದೀನಿ, ತಗೋ ದುಡ್ಡು ಕೊಡ್ಸು. ಒರಿಜಿನಲ್ ತಂದ? ಊರಲ್ಲಿ ಇರೋರ್ಗೆಲ್ಲ ಕೊಡ್ತೀರಾ, ನಮ್ಗೆ ಕೊಡಲ್ಲ ಅಂತ ಕೇಳು. ನಿಮ್ಮ ಈ ತರ ಸೆಕ್ಯೂರಿಟಿ ಕೊಟ್ರೆ ಊರ್ನವ್ರಿಗೇನು ಒಟ್ಟು ಬೇವರ್ಸಿಗೂ ಕೊಡ್ತೀವಿ. ನಿಮ್ಮ ಹತ್ರ ಕೊಡಕ್ಕೇನಾಯ್ತು? ಬದ್ನೇಕಾಯಿ ನಾಮ 10 ಲಕ್ಷ ಸಾಕಾ ಇಲ್ಲ ಇನ್ನೂ ಜಾಸ್ತಿ ಬೇಕಾ? ಬಡ್ಡಿ ಇಲ್ದೆ ಎಷ್ಟು ಕೊಟ್ರು ಬೇಕಣ್ಣ. ಹಂಗೆ ಗೋವಿಂದಮ್ಮ. 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 ನಮಸ್ತೆ ಮೇಡಮ್, ನಾನು ಬಿಬಿ ಬಡ್ಡಿ ಬಂಗಾರಪ್ಪ ಮಾತಾಡೋದು. ಮೇಡಮ್, ನಮ್ಮ ಹುಡುಗನ ಕಳಿಸ್ತೀನಿ, ಅವನ ಕೈಲಿ 10 ಲಕ್ಷ ರೂಪಾಯಿ ಕೊಟ್ಟು ಕಳಿಸಿ. ಸರಿ ಸರಿ. ಟಿಫನ್ ರೆಡಿ ಆಗಿಲ್ವೇನ್ಲ? ಇನ್ನ 3/4 kg ಮಾಂಸ, 12 ತಟ್ಟೆ ಇಡ್ಲಿ, 12 ಮೊಟ್ಟೆ ರೆಡಿ ಅಕ್ಕ. ಇಷ್ಟೇ ಇಲ್ಲ, ತಲೆ ಮಾಂಸ ಬೋಟಿ ಗಿಟಿ ಏನು ಇಲ್ವೇನೋ? ಮೇಡಮ್, ಡಯಟ್ ಮಾಡ್ಬೇಕು ಮೇಡಮ್, ಇಲ್ಲಾಂದ್ರೆ 6 ಪ್ಯಾಕ್ ಮಾಡಕ್ಕೆ ಈ ಜನ್ಮದಲ್ಲಿ ಆಗಲ್ಲ. ಲೇ ಮಗ, 2 ಮೊಟ್ಟೆ ಕಡಿಮೆ ಮಾಡು. ಸರಿ ಏನಪ್ಪ? ಸರಿ ಮೇಡಮ್. ನಮಸ್ಕಾರ ಮೇಡಮ್. ಏನಪ್ಪ ಸಮಾಚಾರ? ಎಲ್ಲಿ ನಿಮ್ಮಪ್ಪ? ನಿಮ್ ಬಡ್ಡಿ ಕಲೆಕ್ಟ್ ಮಾಡೋದಕ್ಕೆ ಹೋಗಿದ್ದಾರೆ. ಇವ್ರು ಯಾರು? ಇವರೆಲ್ಲ ನನ್ನ ಬಾಲ್ಯ ಸ್ನೇಹಿತರು, ಬಿಫೋರ್ ಚೆಟ್ಟಿ ಫ್ರೆಂಡ್ಸ್. ಏನ್ ಬಂದಿದ್ದೀವಾಗ? ಗ್ರನೇಡ್ ಗೋವಿಂದಮ್ಮ ಅವರು 10 ಲಕ್ಷ ರೂಪಾಯಿ ಕೊಡ್ತಾರೆ, ಹೋಗಿ ತಗೊಂಬ ಅಂತ ನಮ್ಮಪ್ಪ ಹೇಳಿದ್ರು. ತಗೊಂಡೋಗೋಣ ಅಂತ ನಾವೆಲ್ಲ ಬಂದ್ವಿ. ಮತ್ತೆ ನಿಮ್ಮಪ್ಪ ಯಾರೋ ಕಳಿಸ್ತೀನಿ ಅಂತಿದ್ದ? ಇವನು ಹುಡುಗನೇ ಅಲ್ವಾ ಮೇಡಮ್? ಅಕ್ಕ,
ದೊಡ್ಡ ಅಮೌಂಟ್ ಅಲ್ವಾ, ಬೇರೆ ಯಾರು ನಂಬಕ್ಕಾಗಲ್ಲ ಅಂತ ಮಗನ್ ಕಳ್ಸಿರ್ತಾನೆ. ಅದು ಅಲ್ಲದೆ ನಿಮ್ದು ಹಳೆ ಲವ್ ಸ್ಟೋರಿ ಬೇರೆ ಐತಲ್ಲ. ಲೋ ಬಂಗಾರಪ್ಪ ಫೋನ್ ಹಾಕು. ಏನಿಲ್ಲ, ನೀಯತ್ತು ಇನ್ನೊಂದ್ ವರ್ಷ ಇವ್ರಪ್ಪ ಬಂಗಾರಪ್ಪ ಅಂತ ಹೇಳಾದ್ಮೇಲೆ ಅಂತವ್ರಿಗೆ ಫೋನ್ ಮಾಡಿ ಕೇಳಿ ಅವಮಾನ ಮಾಡ್ತಾರೆ. ಸರಿ ಬಿಡು, ನಿಮ್ಮಪ್ಪ ಎಂತವನಂತ ನಂಗೆ ಗೊತ್ತು. 10 ಲಕ್ಷ ರೂಪಾಯಿ ಕೊಟ್ಟು ಕಳ್ಸ. ಎಲ್ಲ ಕ್ಲೋಸಾ? ಬಾಜಿಗಾರಂತೆ. ತಗೊಳ್ಳಿ 90 ಹೊಡ್ಕೊಂಡೆಲ್ಲ ಮನೆಗೆ ಹೋಗಿ. ಥ್ಯಾಂಕ್ ಯು ಸರ್. ಓಯ್ 1000 ರೂಪಾಯಿ ಇನ್ನೊಂದು ಆಟ ಹಾಕ್ಯಾ? ಮುಚ್ಕೊಂಡು ಇಟ್ಕೊಳ್ಳಲ್ಲ. ಯಾಕೋ ಆಡು ನಮ್ಮಿಲ್ವೇನೋ? 10 ಲಕ್ಷ ರೂಪಾಯಿ ಸೋತೋದಿಲ್ಲ. ನಮ್ಮಪ್ಪ ಕೇಳಿದ್ರೆ ಏನು ಹೇಳಿ? ಗೋವಿಂದ ಮುಂದ್ ದುಡ್ಡು ಗೋವಿಂದ ಅಂತ ಹೇಳು. ಅಯ್ಯೋ ನನ್ನ ಮಗನ ಎಣ್ಣೆ ಕಾಸು ಬಿಟ್ಟಲ್ಲ. ಏನಮ್ಮ ಏನೋ ಇದು? ಇವನಿಗೆ ಯಾಕೆ ಮೇಡಮ್ ಹೊಡಿತಾ ಇದ್ದೀರಾ? ನಿನ್ನ ಹೆಸರು ಹೇಳ್ಕೊಂಡು ಸಿಂಗ್ಲಿಕ್ ನನ್ ಮಗ ನಾನು ಯಾಮಾರ್ಸಕ್ ಬಂದಿದ್ದ. ನನ್ನ ಹೆಸರು ಹೇಳ್ಕೊಂಡು ಏನೋ ಮಾಡಕ್ ಹೋದೆ ಕಂದ. ಬಂಗಾರಪ್ಪ ಹೇಳ್ ಕಳ್ಸವ್ರೆ 10 ಲಕ್ಷ ಕೊಡಿಯದೆ ಬಾಬಾ. ಬೆಳಿಗ್ಗೆ ಹಾಕೊಂಡು ಕೊಡ್ತಾ ಅವ್ರೆ. ನೆನ್ನೆ ಬಂದ್ 10 ಲಕ್ಷ ರೂಪಾಯಿ ಇಸ್ಕೊಂಡಲ್ಲ ಹುಡುಗ ಯಾರು? ನಾನು ಹೇಳಿದ ಹುಡುಗ ಇವನೇ ಮೇಡಮ್. ಮತ್ತೆ ಆ ಹುಡುಗ ಯಾವ ಹುಡುಗ? ನಮ್ಮ ಮಕ್ಕಳಿಗೆ ಕನ್ಫ್ಯೂಸ್ ಮಾಡ್ತಾ ಇದ್ಯಾ? ನೆನ್ನೆ ನಿನ್ ಮಗ ಬಂದ್ಬಿಟ್ಟು 10 ಲಕ್ಷ ರೂಪಾಯಿ ತಗೊಂಡೋಗಿದ್ದಾನೆ. ಆ ನಿನ್ ಮಗನ ಜೊತೆ 3 ಜನ ಫ್ರೆಂಡ್ಸ್ ಇದ್ರಲ್ಲ, ಅವನ್ನ ಕೇಳಬೇಕಾದ್ರೆ. ಆಹಾ ಅರ್ಥ ಆಯ್ತು ಬಿಡಿ ಮೇಡಮ್. ಆ 3 ಜನ ಮಂಡ್ರುಗಪ್ಪೆಗಳು ಬಂದಿದ್ರು ಅಂದ್ರೆ ನಿಮ್ ದುಡ್ಡು. ಅಕ್ಕ ಏನಕ್ಕ ಹಂಗೆ ಹೇಳ್ತಾವನೆ? ಬಂಗಾರಪ್ಪ ಡಬಲ್ ಗೇಮ್ ಮಾಡ್ಬೇಡ ನೀನು. ಅಕ್ಕ ಓವರ್ ಆಗಿ ಹೋಗ್ಬೇಡ, ನಿಮ್ಮಿಬ್ರು ಲವ್. ಮುಚ್ಕೊಂಡು ನನ್ನ 10 ಲಕ್ಷ ರೂಪಾಯಿ ಎಲ್ಲಿ ಬಂಗಾರಪ್ಪ? ನೀನು ಉಂಡಿಗೆ ಹಾಕಿದ್ದು ಗೋವಿಂದ. ನೀನು ನಿನ್ ಮಗನ್ ಫ್ರೆಂಡ್ಗಳೆಲ್ಲ ಸೇರ್ಕೊಂಡು ನಾನು ಮೋಸ ಮಾಡ್ಬೇಕು ಅಂತಿದ್ದೀರೇನೋ? ನನ್ ತಮ್ಮನ್ ನಾನು ಏನಾದ್ರೂ ಹೇಳಿದ್ರೆ ಬೋಟಿ ಕಲೀಜೆಲ್ಲ ಕಳ್ದಾಕ್ಬಿಡ್ತಾನೆ. ಬಾಬಾ ಅವನೇನ್ ಬೆಂಗಳೂರು ಡಾನಾ? ಡಾನೇನೇ ಇಲ್ಲ, ಬರೇ 3 ಮಾಡ್ರು ಮಾಡವ. ತಾಕತ್ಗೆ ಇನ್ನೊಂದ್ ಹೆಸರು ಅಂದ್ರೆ ಗೋವಿಂದಮ್ಮ, ಆಪತ್ಗೆ ಇನ್ನೊಂದ್ ಹೆಸರು ಅಂದ್ರೆ ನನ್ ತಮ್ಮ. ದುಡ್ಡು ಹೆಂಗ್ ವಸೂಲಿ ಮಾಡ್ಬೇಕು ಅಂತ ನನಗೆ ಗೊತ್ತೈತೆ. ಹೇ ಫೋನ್ ಹಾಕೋ. ಹೇ ಬಡ್ಡೆ ಬಾಯಿಂದ ಮೀನ್ ತಪ್ಪಿಸ್ಕೊಳಕ್ ಆಯ್ತದೆ ಅಂದ್ರ? ಇಲ್ಲ ಅಣ್ಣ. ಈ ಬಂಡೆ ಕೈಯಿಂದ ಬಡ್ಡಿ ಕೊಡೋರು ತಪ್ಪಿಸ್ಕೊಳಕ್ ಆಯ್ತದೆ ಅಂದ್ರ? ಸಾಧ್ಯನೇ ಇಲ್ಲ ಅಣ್ಣ. ನಮ್ಮ ಮಕ್ಕಳಿಗೆ ಯಾಮರ್ಸ್ತೀರೇನ್ರ? ಇದಕ್ಕೇನ್ ಪನಿಷ್ಮೆಂಟ್ ಅಂತ ಗೊತ್ತಾ? ಬಡ್ಡಿ ಕಟ್ಟೋದು ಅಲ್ಲ, ಬಂಡೆ ಕುಟ್ಟೋದು. ಬೇಗ ಹೊಡಿರೋ. ನೀನೇ ನಮ್ಮ ಮುಖ ನೋಡ್ತಿದ್ಯಾ? ಹೊಡಿಯೋ ಬೇಗ ಹೊಡಿಯಲಿ. ಈ ನನ್ನ ಮಕ್ಳ ಕೈ ಸುತ್ತಿ ಕೊಡ್ರೋ, ಜಲ್ದಿ ಹೊಡಿಲಿ. ನಾನು ಅರ್ಥನ ಎತ್ತರ್ಥ ಬಂದೆ ಅರ್ಥ ಏನಂತ ಒಂದು ನಮ್ ಸಾಲ ತೀರ್ಬೇಕಂದ್ರೆ ಎಷ್ಟು ದಿವಸ ಜಲ್ಲಿ ಹೊಡಿಬೇಕು ಅಂತ ಕೇಳ್ತಾವ್ನೆ. 1 ಲಕ್ಷಕ್ಕೆ 1 ವರ್ಷ ಮಾತ್ರ. ಅಂದ್ರೆ 10 ಲಕ್ಷಕ್ಕೆ 10 ವರ್ಷನ? ಡಿಸ್ಕೌಂಟ್ ಏನಿಲ್ವಾ ಅಣ್ಣ? ಇದು ಸಂಡೆ ಬಜಾರ್ ಅಲ್ಲ, ಬಂಡೆ ಬಜಾರ್. ನೋ ಡಿಸ್ಕೌಂಟ್, ಓನ್ಲಿ ಪನಿಷ್ಮೆಂಟ್. ನಮಸ್ಕಾರ ಅಣ್ಣ. ಏನ್ ಗಂಗಾರಾಮ್, ಏನ್ ವಿಷಯ? ಅಣ್ಣ ನಮ್ಮ ಹುಡುಗ ಒಬ್ಬಳನ್ನ ತುಂಬಾ ಪ್ರೀತಿಸ್ತಾನಣ್ಣ. ಇಷ್ಟಪಟ್ಟು ಸಿಕ್ಕಾಪಟ್ಟೆ ಮೆಂಟ್ಲಾಗ್ಬಿಟ್ಟಣ. ಆದ್ರೆ ಆ ಹುಡುಗಿ ಒಪ್ತಾ ಇಲ್ಲಣ್ಣ. ನೀವು ಅಷ್ಟು ಧಮಕಿ ಹಾಕಿ ಅವ್ರಿಬ್ಬರಿಗೂ ಮದುವೆ ಮಾಡಿಸ್ಬೇಕಲ್ಲಣ್ಣ. ಆ ಕೆಲಸ ಮಾಡ್ಕೊಟ್ರೆ ಎಷ್ಟು ದುಡ್ಡು ಕೊಡ್ತೀಯಾ? 2 ಲಕ್ಷ, 3 ಲಕ್ಷ, 5 ಲಕ್ಷ? ನಾನ್ ನಿನ್ಗೆ 20 ಲಕ್ಷ ಕೊಡ್ತೇನೆ. ನಾನ್ ಲವ್ ಮಾಡ್ತಾ ಇರೋ ಹುಡುಗಿ ಕೈಲಿ ಐ ಲವ್ ಯು ಅಂತ ಹೇಳಿಸ್ತೀಯಾ? ಆ ಹುಡುಗಿ ಕೈಲಿ ನನ್ಗೆ ಐ ಲವ್ ಯು ಅಂತ ಹೇಳಿಸ್ತವ್ನಿಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ. ಹೇಳಿಸ್ತೀಯಾ? ಅಲ್ಲಣ್ಣ, ಅವಳನ್ನ ನೀವೇ ಎತ್ತಾಕೊಂಬರ್ಬೋದಲ್ಲಣ್ಣ. ಎತ್ತಾಕೊಂಬರೋ ವಿಷಯ ನಮ್ಗೂ ಗೊತ್ತಲ್ಲೇ. ಅವಳಾಗೆ ಬಂದ್ ಐ ಲವ್ ಯು ಅಂತ ಹೇಳ್ಬೇಕು. ಹೇಳ್ಸಕ್ಕಾಯ್ತದ ನಿನ್ ಕೈಲಿ? ತಾಕತ್ತಿದ್ಯಾ? ಅದ್ ಹೆಂಗಣ್ಣ? ಹಾಗಾದ್ರೆ ತಾನೆ ರೈಟ್ ಹೇಳಿ. ಮತ್ತೆ ಲವ್ ಮಾಡ್ತಾ ಸುಲಭ ಅಲ್ಲ. ನೀವೇ ಹೆಂಗಂದ್ರೆ ಅಣ್ಣ ಅಣ್ಣ ನೀವು ಲವ್ ಮಾಡ್ತಿರೋ ಹುಡುಗಿ ಕೈಲಿ ನಿಮ್ಗೆ
ಹುಡುಗಿ ಐ ಲವ್ ಯು ಹೇಳಿಸ್ಬಿಟ್ರೆ ನಮ್ ಸಾಲ ಎಲ್ಲ ಮನ್ನಾ ಮಾಡ್ಬಿಡ್ತೀರಾ? ಏಯ್ ಏನ್ ಕಾಮಿಡಿನಾ? ಅಯ್ಯೋ ಅಣ್ಣ, ಈ ತರ ಲಿಟಿಗೇಷನ್ ಇರೋ ಲವ್ ಕೇಸ್ಗಳು ಎಷ್ಟೊಂದು ಬಗೆಹರಿಸಿದೀವಿ, ಲೆಕ್ಕನೇ ಇಲ್ಲ ಅಣ್ಣ. ಸುಮ್ನೆ ಹೋಗ್ ಜಲ್ಲಿ ಹೊಡಿತೀರಾ ಇಲ್ಲ? ಅಣ್ಣ ಒಂದೇ ಒಂದ್ ಚಾನ್ಸ್ ಕೊಡಿ ಅಣ್ಣ, ನಾವೇನು ಅಂತ ತೋರಿಸ್ತೀವಿ. ಇನ್ನೊಂದ್ಸರಿ ಯೋಚನೆ ಮಾಡಿ, ಒಪ್ಕೊಂಡ್ಮೇಲೆ ಆಗಲ್ಲ ಹೋಗಲ್ಲ ಅಂದ್ರೆ ಈಗಿರೋದತ್ತು 20 ಆಗುತ್ತೆ. ಸರಿ ಹಂಗಾದ್ರೆ ಅಣ್ಣ, ನಿಮ್ಮ ಹುಡುಗಿ ಯಾರು ಏನು ಅಂತ ಸ್ವಲ್ಪ ಡೀಟೇಲ್ಸ್ ಕೊಡಿ. ನನ್ ಹೃದಯಕ್ಕಂತ ಜೋಡಿ. ಇವರತ್ತು ಬೀತೆ ನೀನ್ ತಾರೆ ಅಂದೆ ಏನಪ್ಪ ದೋರೆ ಅರನ್ನ 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 ಏನಂತ ಒಂದು ಏನಿಲ್ಲ, ಜೀವನ ಪೂರ್ತಿ ಬೇಕಾದ್ರೆ ಇಲ್ಲೇ ಜಲ್ಲಿ ಹೊಡಿತೀವಿ, ಆದ್ರೆ ಈ ಕೆಲಸ ಮಾತ್ರ ಅಣ್ಣ ಇವಾಗ ನಿಮ್ ಲವ್ ಸ್ಟೋರಿ ಹ್ಯಾಕ್ ಸ್ಟಾರ್ಟ್ ಆಯ್ತು ಅಂತ ನೀವ್ ಹೇಳಿ, ಎಂಡ್ ನಾವು ಮಾಡ್ತೀವಿ. ನನ್ ಲವ್ ಸ್ಟೋರಿ ಕತ್ತರಿಸಾಕ್ತೇನೆ ನಿಮ್ಮನ್ನ. ಜನ ರೌಡಿಗಳನ್ನ ಮೆಜೆಸ್ಟಿಕ್ ಸರ್ಕಲ್ ನಲ್ಲಿ ಓಡಾಡ್ಸ್ಕೊಂಡು ಕೊಚ್ಚಾಕು ಅಂದ್ರೆ ಕೊಚ್ಚಾಕ್ಬಿಡ್ತೇನೆ. ಆದ್ರೆ ಅವಳ ಮುಂದೆ ನಿಂತು 3 ಅಕ್ಷರ ಐ ಲವ್ ಯು ಅಂತ ಹೇಳಕ್ ಆಗ್ತಾ ಇಲ್ಲ. ನೀವೇನು ತಲೆ ಕೆಡಿಸ್ಕೊಬೇಡಿ ಅಣ್ಣ, ನಾವ್ ಹೇಳಿಸ್ತೀವಿ. ಆದ್ರೆ ಅಣ್ಣ ಈ ತರ ಕೆಲ್ಸಕ್ಕೆಲ್ಲ ಸಿಕ್ಕಾಬಿಟ್ಟೆ ದುಡ್ಡು ಖರ್ಚಾಗುತ್ತಣ್ಣ. ನಮ್ಮ ಹತ್ರನ ನಯ ಪೈಸಾ ಇಲ್ಲ. ತಗೊಳ್ಳಿ ಮಿಷಿನ್ ಕಾರ್ಡ್, ಒಳಗಾಕಿದ ತಕ್ಷಣ ದುಡ್ಡು ಬರ್ತದೆ. ಅಷ್ಟೇ ಬೇಗ ಕೆಲಸ ಮಾಡ್ಬೇಕು. ಎಸ್ಕೇಪ್ ಆಗಕ್ಕೆ ಏನಾದ್ರೂ ಟ್ರೈ ಮಾಡಿದ್ರೆ ಅಯ್ಯೋ ಫ್ರೀ ಆಗ್ಬಿಡ್ತೀವಿ ಅಂತ ಗೊತ್ತಣ್ಣ. ಅಣ್ಣ, ಆ ಹುಡುಗಿ ಫೋನ್ ನಂಬರು ಡೋರ್ ನಂಬರು ಕೊಡ್ತೀವಿ ಅಣ್ಣ. ಬನ್ರಿ ಬಾಯಿ. ಚಾಮಯ್ಯ ಮೇಷ್ಟ್ರು, ಚೋಟಾ ಚೇತನ್, ಬಂಡೆಗೆ ಇವಳು ಕೈಲಿ ಐ ಲವ್ ಯು ಅಲ್ವೋ, ಚಪ್ಲಿಲಿ ಓಡಿಸೋದಕ್ಕಾಗಲ್ಲ. ಅವನು ಕರಿ ಬಂಡೆ, ಇವಳು ಬೆಳ್ಳಿ ಮೋಡ, ಇಬ್ರನ್ನ ಹೇಗೆ ಒಂದ್ ಮಾಡ್ಸೋದು? ಅವರಿಬ್ರನ್ನ ಒಂದ್ ಮಾಡ್ಸಕ್ ಮುಂಚೆ ಈ ಏರಿಯಾದಲ್ಲಿ ಒಂದ್ ಮನೆ ಮಾಡೋದು ಯೋಚನೆ ಮಾಡು. ಅಲ್ಲಿ ತಿತ್ತು ಎಲ್ಲಪ್ಪ ಒಬ್ಬರಿಗೆ ಮಾತ್ರನಾ? ಅಲ್ಲ ನಾನೇನೋ ಅಲ್ಲಿರ್ತೀನಿ, ಓಕೆ. ನೀವು 3 ಜನ ಎಲ್ಲಿರ್ತೀರಾ? ಬನ್ನಿ ಸರ್, ಬನ್ನಿ. ಪರವಾಗಿಲ್ಲ, ಒಂದೇ ದಿನದಲ್ಲಿ ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ಯಾ. 4 ಜನ ಮಾಡೋ ಕೆಲಸನ ಒಬ್ಬನೇ ಮಾಡಿದ್ಯಲ್ಲ. ರಿಯಲಿ ವೆರಿ ಹ್ಯಾಪಿ ಕಣಯ್ಯ, ವೆರಿ ಹ್ಯಾಪಿ ಸರ್. ನೋಡಿ ಸರ್, ಕರ್ಟನ್ ಎಲ್ಲ ಇದೇನಯ್ಯ ಇದು? ಮನುಷ್ಯರಿರೋದಕ್ಕೆ ಜಾಗ ಇಲ್ಲ ಅಂತದ್ರಲ್ಲಿ ಈ ಕೋತಿಗಳನ್ನ ಇಟ್ಕೊಂಡು ಝೂಮ್ ಮಾಡ್ಬಿಟ್ಟಿದ್ಯಲ್ಲಯ್ಯ. ಅದು ಸರ್, ನಾನು ಗಾಂಧೀಜಿಯವ್ರನ್ನ ತುಂಬಾ ಪಾಲಿಸ್ತೀನಿ. ಅದಕ್ಕೆ ನಾನು ಎಲ್ಲೇ ಹೋದ್ರು ಗಾಂಧೀಜಿಯವರ 3 ಕೋತಿಗಳು ಸದಾ ನನ್ನ ಜೊತೆ ಇರಬೇಕು ಸರ್. ಇದೇನಯ್ಯ ಇದು? ಆಗ್ಲೇ ನೋಡ್ರಿ, ಇದು ಕಣ್ಣು ಮುಚ್ಕೊಂಡಿತ್ತು, ಇದು ಬಾಯಿ ಮುಚ್ಕೊಂಡಿತ್ತು, ಇದು ಕಿವಿ ಮುಚ್ಕೊಂಡಿತ್ತು. ಈಗ ನೋಡಿದ್ರೆ ಎಲ್ಲ ಉಲ್ಟಾ ಆಗೋಗ್ಬಿಟ್ಟಿದೆ. ಸರ್, ಯಾವ್ದು ಏನ್ ಮುಚ್ಕೊಂಡಿದ್ರೆ ನಿಮ್ಗೇನ್ ಸರ್? ಮುಚ್ಕೊಂಡಿರೋದು ಇಂಪಾರ್ಟೆಂಟ್ ಅಲ್ವಾ? ಕರೆಕ್ಟ್ ಕಣಯ್ಯ, ಕರೆಕ್ಟ್. ಅಚ್ಚರಿ, ಇದು ಎಲ್ಲ ಸಿಗುತ್ತೆ? ಯಾಕೆ ಸರ್? ನಮ್ಮನೇಲೂ ಒಂದು ಇಟ್ಕೊಳ್ಳೋಣ ಅಂತ. ಸರ್, ಮನೇಲಿ ನೀವಿರ್ಬೇಕಾದ್ರೆ ಕೋತಿ ಯಾಕೆ ಸರ್? ಅಂದ್ರೆ ವಾಟ್ ಯು ಮೀನ್? ಅಂದ್ರೆ ನೀತಿ ಹೇಳೋದಕ್ಕೆ ನೀವಿರ್ಬೇಕಾದ್ರೆ ಕೋತಿ ಯಾಕೆ ಅಂತಂದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಒಟ್ಟಿನಲ್ಲಿ ಮುಚ್ಕೊಂಡಿರೋ ನಿಮ್ ತರ. ಗುಡ್ ಗುಡ್. ಕರೆಕ್ಟ್ ಕರೆಕ್ಟ್. ಅಲ್ಲ ಕಣ್ರು, ಕೋತಿಗಳ ಒಂದ್ ಕಡೆ ಸುಮ್ನೆ ಕೂರ್ಬಾರ್ದ? ಅದ್ಯಾಕಂಗ್ ಒದ್ದಾಡ್ತಾ ಇದ್ರಿ? ಎಲ್ಲೆಲ್ಲಿ ಕರೆತ ಹಾಕೊಂಡ್ ನೋಡು, ಎಲ್ಲೆಲ್ಲಿ ಕಡಿಯುತ್ತೆ ಗೊತ್ತಾಗುತ್ತೆ ಅಂತಾನೆ. ನಾವೇನೋ ಈ ಮನೇಲಿ ಸೆಟ್ಲ್ ಆಗ್ಬಿಟ್ವಿ. ಅಲ್ಲ, ಆ ಬಂಡೆ ಲವ್ ಸ್ಟೋರಿ ಹೆಂಗ್ರೋ ಸೆಟಲ್ ಮಾಡೋದು? ಲವ್ ಬಾರಕ್ ಬಂದಿರೋ ಬಾಟ್ಲು ಟೇಬಲ್ ಬರಲ್ವಾ? ಆಗುತ್ತೆ ತಡಿಯೋ. ನನ್ನನ್ನು ಕಾಪಾಡೋದಿಕ್ಕೆ ನಿಮ್ಗೆಲ್ಲ ತುಂಬಾ ಥ್ಯಾಂಕ್ಸ್. ಪತ್ತೆ ಮರೆತ ಅವೆಲ್ಲ ಮಾರಿದಂತ ನಾವೆಲ್ಲ ಒಂದರ ಅದೇ ಮಾರಿದ. ಪಕ್ಕದ ಮನೇಲಿ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ? ಅವ್ರಿಗೆ ಮಾತ್ ಬರೋಲ್ವಾ? ಮಾತ್ ಬರುತ್ತೆ, ಮಾತಾಡಕ್ ಬರಲ್ಲ ಅಷ್ಟೇ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಪೋಲಿಯೋ ಡ್ರಾಪ್ಸ್ ಹಾಕ್ಸಿಲ್ಲ, ಅದಕ್ಕೆ ನಾಲ್ಗೆ ಸೆಟ್ಕೊಂಡ್ಬಿಟ್ಟಿದೆ. ಹೌದು,
ನೀವೆಲ್ಲ ಏನ್ ಮಾಡ್ಕೊಂಡಿದ್ದೀರಾ? ಸಾಲನಾ? ಅಂದ್ರೆ ಸಾಮೂಹಿಕ ಲಗ್ನ ಮಾಡಿಸ್ತಿರ್ತೀವಿ, ಅದನ್ನ ಶಾರ್ಟ್ ಆಗಿ ಸಾಲ ಅಂದ್ವಿ. ನೀವು ಸಮಾಜ ಸೇವೆ ಮಾಡೋಗಲ್ವಾ, ಟೈಮ್ ವೇಸ್ಟ್ ಮಾಡಬಾರ್ದು. ಹೊರಡಿ ಅಂಕಲ್, ಹೊರಡಿ. 1 ನಿಮಿಷ ಟೀ ಕುಡ್ಕೊಂಡು ಹೋಗ್ತಾರೆ. ಈಗಿಂತ ಡ್ಯೂಟಿ ಮುಖ್ಯ ಅಲ್ವಾ ಅಂಕಲ್? ಪಾಪ ನಿಮಗೆ ಟೈಮ್ ಆಗುತ್ತೆ. ದಯಮಾಡಿಸಿ ಅಂಕಲ್, ದಯಮಾಡಿಸಿ. ಬನ್ನಿ. ನಿಮ್ ಪಕ್ಕದ ಮನೆಯಲ್ಲೇ ಇಟ್ಕೊಂಡು ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಅಂತ ಹೆಂಗೆ? ನಾನು ಹೇಳಿದ ಎಲ್ಲಿವರೆಗೂ ಬಂತ್ರಲ್ಲೇ? ಅಣ್ಣ ಅವಳಿಗೆ ತಾನೆ ನಮ್ಗೆಲ್ಲ ಇದಾಗಿದ್ದಾಳೆ, ಇನ್ ಸ್ವಲ್ಪ ದಿವಸದಲ್ಲೇ ಅದಾಗ್ಬಿಡ್ತಾಳಣ್ಣ. ಏನ್ರು ಅದು ಇದು ಅಂದ್ರೆ ಈಗ ಫ್ರೆಂಡ್ ಆಗಿದ್ದಾಳೆ, ಲವರ್ ಆಗ್ಬಿಡ್ತಾಳೆ. ನನಗ ನಿಮ್ಗ ನಮ್ಮಂತವ್ರಿಗೆಲ್ಲ ಎಲ್ ಸಾರ್ ಬೀಳ್ತಾಳವಳು. ಏನ್ರಲ್ಲಿ ಅವಳು ಇವಳು ಅಂತ ಏಕವಚನದಲ್ಲಿ ಮಾತಾಡ್ತೀರಾ? ಅದ್ಕೆ ಅಂದ್ರಲ್ಲಿ ಹೇಳ್ರ ಬೇಗಲೇ. ಈ ಮಾತರ ನಾ ಅರನ್ನ ಅರನ್ನ ಅರನ್ನ. ಏಯ್ ಥೂ, ಯಾವನಲ್ಲ ಇವನ್ಲೇ, ಏನ್ ಹೇಳ್ತಾನೆ ಇವನು? ಅವ್ನ್ ಕೊನೆ ಉಸಿರಿರೋವರೆಗೂ ಅತ್ಗೆ 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 ಅಂತೀರಿ ಅಂತವನ. ಅದು ಲವ್ ಮಾಡ್ಸಕ್ಕಿನ್ನ ಎಷ್ಟ್ ದಿವಸ ಬೇಕ್ರಪ್ಪ ನಿಮ್ಗೆ? ನಿಮ್ ಗೆಟಪ್ ರೇಂಜ್ ಎಲ್ಲ ಚೇಂಜ್ ಮಾಡ್ಬೇಕು. ಯಾವ ಗೆಟಪ್ ರಪ್ಪ? ಈಗ ನೋಡಿ, ಚಲಮನ ಚಿತ್ತಾರಲ್ಲಿ ಮೆಕ್ಯಾನಿಕ್, ಅಂಬಾರಿಲಿ ಚಪ್ಪಲಿ ಹೊಲಿ ಅವನು, ದುನಿಯಾದಲ್ಲಿ ಬಂಡೆ ಹೊಡಿಯೋನು, ಮಯಣಲ್ಲಿ ಡ್ರೈವರ್ ಅಣ್ಣ. ಹೀಗಿದೆ ಸರ್ ನಮ್ಮ ಹುಡುಗಿರ್ ಚಾಯ್ಸ್. ಎಲ್ಲ ಹೀರೋಗಳು ಎಲ್ಲ ಗೆಟಪ್ ಹಾಕ್ಬಿಟ್ಟವ್ರೆ, ನಾನೇ ಗೆಟಪ್ ಹಾಕ್ಲಿ? ಈ ಲೆಸನ್ ಅಲ್ಲಿ ಈ ಎಕ್ಸರ್ಸೈಸ್ ತುಂಬಾ ಇಂಪಾರ್ಟೆಂಟ್. ಇದನ್ನ ಚೆನ್ನಾಗಿ ಓದ್ಕೊ. ನೀನ ಮೂಗ್ ಮುಚ್ಕೊಂಡು ನಿಂತ್ಕೊಂಡ್ಬಿಟ್ರೆ ಕ್ಲೀನ್ ಮಾಡಪ್ಪ ಬೇಗ. ನಾನು ಮಾಡಪ್ಪ. ಅಯ್ಯೋ ನನ್ನ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಇವಾಗ ಅಷ್ಟೇ. ತಾತ ನನಗೆ ಗೊತ್ತು ನಿಮಗೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಅಂತ. ನನ್ನ ಮಾತು ಕೇಳಿ, ನೀವು ಒಳಗೋಗಿ ನಾವ್ ಇಲ್ಲಿ ನಿಂತ್ಕೊಂಡು ಎಲ್ಲ ಸರಿ ಮಾಡ್ತೀವಿ. ನಾವ್ ಹೇಳ್ದಂಗೆ ಬಿಡ್ತಾ ಇರಿ ಅಷ್ಟೇ. ಅದ್ ಯಾವ ನನ್ನ ಮಗ ಅದೇನ್ ತಂದು ತುರ್ಕಿದಾನ, ಬೇಗ ಮಾಡಿ ಮುಗ್ಸಪ್ಪ. ನೆನ್ನೆ ಮಾಡಿರೋ ಬಿಸಿಬೇಳೆ ಬಾತಿದೆ ತಿನ್ನುವಂತೆ, ಬೇಗ ಕ್ಲೀನ್ ಮಾಡು. ನೆನ್ನೆ ಮಾಡ್ರೆ ಬಿಸಿಬೇಳೆ ಬಾತ್ ಇನ್ನೂ ಬಿಸಿ ಇರ್ತದೇನ್ರು? ಅದು ಅಂಜಲಿ ಮಾಡಿರೋದಣ್ಣ. ಈಗ ತಿಂತಾನೆ. ಓಕೆ, ಯು ಗೋ ಥ್ರೂ ದಿಸ್ ಥರೋಲಿ. ಇರುತ್ತೆ ನನ್ ಮಕ್ಕಳ್ರ ಗೆಟಪ್ ಅಂತ ಹೇಳ್ಬಿಟ್ಟು ಇಂಥ ಗೆಟಪ್ ಸಾಕಿಸ್ತೀರೇನ್ರು? ಬಂತೇನ್ರು? ತಾತ ಕೇಳ್ತಿದಾರೆ. ಇಷ್ಟೊತ್ತು ನೀನೆಲ್ಲ ಹೋಗಿದ್ದೆ? ಹೊಟ್ಟೆ ಕೆಟ್ಟೋಗಿತ್ತು, ಅದಕ್ಕೆ ತಾತನ ಮನೆಯಲ್ಲ ಟಾಯ್ಲೆಟ್ಗೆ ಹೋಗ್ಬಂದು. ನಾನು ಇದನ್ನೆಲ್ಲ ಮಾಡಲ್ಲ. ಅಂಜಲಿ ಎಲ್ಲ ಸೇರ್ಕೊಂಡೇನೋ ಮಾಡ್ತಾವಲ್ಲ. ನೋಡ್ತಾವಳೆ ಬಿಸಿಬೇಳೆ ಬಾತು. ಓ ನೆನ್ನೆದಾ? ಹೌದು. ನೀ ಬಂದಿದ್ದು ಒಳ್ಳೇದಾಯ್ತು. ಸ್ವಲ್ಪ ಲೇಟ್ ಆಗಿದ್ರು ಡಾಯ್ಗೆ ಹಾಕ್ಬಿಡ್ತಾ ಇದ್ದೆ. ತಗೋ ತಿನ್ನು. ನೀವ್ ಬನ್ರಪ್ಪ, ಬಿಸಿ ಇಡ್ಲಿ ತಿನ್ನೋರು. ಆಂಟಿ ಪಾಪ ಅವ್ರಿಗೂನು ಬಿಸಿ ಇಡ್ಲಿನೇ ಕೊಡಿ. ಅವರು ನಮ್ ಥರಾನೇ ಮನುಷ್ಯ ಅಲ್ವಾ? ಅದನ್ನ ತಿನ್ಬೇಡಿ, ಹೆಲ್ತ್ ಹಾಳಾಗುತ್ತೆ. ಓಕೆ? ಪ್ರೀತಿ ಯಾಕೆ ಬಂಡೆ ಮೇಲೆ. ಅಂಕಲ್, ಅವತ್ತು ಆಟ ಆಡ್ಬೇಕಾದ್ರೆ ನನ್ ಬಾಲ್ ಬಿದ್ದೋಯ್ತು. ಪ್ಲೀಸ್ ತೆಕ್ಕೊಡಿ ಅಂಕಲ್. ₹1 ಕೊಡ್ತೀನಿ. ನಾನು ಊರವ್ರಿಗೆಲ್ಲ ಕಾಸು ಕೊಟ್ರೆ ನೀನ್ ನನ್ಗೆ ಕೊಡಕ್ ಬತ್ತೀಯಾ? ನನ್ಗೇನ್ ಮಾಡಕ್ ಕೆಲಸ ಇಲ್ವಾ? ಹೋಗ ಪ್ಲೀಸ್ ಅಂಕಲ್. ಎತ್ತು ಅಡಿಗೆ ಹಾಕ್ಬಿಡ್ತೀನಿ, ಹೋಗ್ತಾ ಇಲ್ವಾ ನೀನು? ನಮ್ಮನೆಗ್ ಬಂದು ನನ್ನೇ ಒಳಗಾಗ್ತೀನಿ ಅಂತ್ಯಾ? ಸಿಸ್ಟರ್, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳ್ತೀರಾ, ಗಬ್ಬು ವಾಸನೆ ಹೊಡಿತಾ ಇದೆ, ಟಾಯ್ಲೆಟ್ ಕ್ಲೀನ್ ಮಾಡ್ಸಕ್ಕಾಗಲ್ವಾ? ರೀ ಮಿಸ್ಟರ್, ಸ್ಮೆಲ್ ಬರ್ತಿರೋದು ಟಾಯ್ಲೆಟ್ ಇಂದ ಅಲ್ಲ, ಈ ಅಪ್ಪನ್ ಬಾಯಿಂದ. ಯಾವನ ತಳ್ಳಿದ್ದು? ಅದೇ ಆ ಮನೆಯಲ್ಲಿ ಚಿಕ್ಕ ಹುಡುಗ ಇದ್ದಾನಲ್ಲ ಅವನು. ಎತ್ಬಿಡ್ಲ ಅವನ್ನ? ಆಡ್ಸೋ ಹುಡುಗ ಅಣ್ಣ, ಅವ್ನು ಏನಣ್ಣ ಎತ್ತೀರಾ?
ಹಲೋ ಅಂಕಲ್, ಹೇಗಿದ್ದೀರಿ? ಓ ಫೈನ್, ಥ್ಯಾಂಕ್ ಯು. ಸರಿ ನನ್ನ ಮಕ್ಕಳ್ರ. ಏ ಪರ್ಸ, ಏನೋ ಇದು ಮಕ್ಕಳಾಟ ನಿಂದು. ತೆಗಿಯೋ ಕೈನಾ, ತೆಗಿಯೋ ಕೈನಾ, ತೆಗಿಯೋ ಕೈನಾ. ಈಗ ತರ ಕಣ್ಣು ಮುಂದೆ ಹೋದ್ಯಲ್ಲೋ. ಏನ್ ತಂದ್ಕೊಡ್ತೀಯೋ? ಎಲ್ಗೋ ರೆಡಿ ಆಗ್ತಿದ್ಯಾ? ನಾಳೆ ಹ್ಯಾಪಿ ಬರ್ಡೇ ಮಾ, ಅದಕ್ಕೆ ಸ್ವಲ್ಪ ರೆಡಿ ಆಗ್ತಾ ಇದೀನಿ. ಶಾಪಿಂಗ್ ಹೋಗ್ಬೇಕು. ಏಯ್, ಆ ATM ಕಾರ್ಡ್ ಕೊಡು. ತಗೊಳಪ್ಪ. ಥ್ಯಾಂಕ್ ಯು. ಬರ್ಲಾ? ಲೇ ಪರ್ಸ, ಪಾರ್ಟಿ ಅಲ್ಲ, ನಿಮ್ಗೆಲ್ಲ ಪಾರ್ಟಿನ ರೂಮಲ್ಲಿ ಅರೇಂಜ್ ಮಾಡಿದೀನಿ. ಬಂದ್ಮೇಲೆ ಕೊಡ್ತೀನಿ. ತಗೊಳ. ಯಾರು ಹೇಳ್ತಾ ನೀನು? ಯಾವನಿಗೆ ಹೇಳ್ತಾ ಇದೀಯಾ? ನನ್ನ ಮಕ್ಕಳ ನನ್ನ ಬರ್ಡೇನ ರೀಮೇಕ್ ಮಾಡ್ಬಿಟ್ರು ನಿಮ್ದು ಅಂತ ಹೇಳ್ತಾ ಇದೀರಾ? ಯಾವನಿಗೆ ಹೇಳ್ತಾ ಇದೀಯಾ? ಕಡಿ ಬೇರೆ ಬರ್ತೈತಲ್ಲೋ. How are you? Happy birthday to you all. Thank you. Happy birthday, uncle. ನಮಸ್ತೆ. ನೀವ್ 4 ಜನ ಒಂದೇ ಡೇಟ್ ಅಲ್ಲಿ ಹುಟ್ಟಿದ್ ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಮಗೆ ಆಶ್ಚರ್ಯ ಆಗ್ತಿದೆ ಅಲ್ವೇನ್ರೋ? ಇದ್ರಲ್ಲಿ ಆಶ್ಚರ್ಯ ಪಡುವಂತದ್ದೆಲ್ಲ ಏನಿಲ್ಲ ಬಿಡಿ. ಇದು ಈ ನೆಹರು ಅವ್ರ ಬರ್ಡೇನ ಈ ಚಿಕ್ಕ ಮಕ್ಕಳು ಆಚರಿಸ್ಕೋತಾರಲ್ಲ, ಅದೇ ತರ ನನ್ ಬರ್ಡೇನ ಈ ನನ್ನ ಮಕ್ಕಳು ಆಚರಿಸ್ತಾರೆ. ವಾವ್, ಗ್ರೇಟ್ ಫ್ರೆಂಡ್ಸ್. ಯಾ ಬನ್ನಿ ಪಾರ್ಟಿ ಸ್ಟಾರ್ಟ್ ಮಾಡೋಣ. ಓಕೆ, ಭಕ್ತಿಗ ಇಲ್ಲ ಇಲ್ಲಿ ಆಗ್ತೀಗ. ನನ್ಗಂತೂ ಹೊಟ್ಟೆ ತಾಳ ಆಗ್ತಾ ಇದೆಯಪ್ಪ. ಅಂಜಲಿ, ಇದು ತಗೊಳ್ತೀನಿ ಪನ್ನೀರ್ ಮಂಚೂರಿ. ಇದು ತಿಂದ್ರೆ ನಿಮ್ಮ ಹತ್ರ 2 ಇದೆಯಲ್ಲ, ಆ 2 ಕಣ್ಣು ತುಂಬಾ ಬ್ರೈಟ್ ಆಗುತ್ತೆ. ಅಂಕಲ್, ನಮ್ಮ ಅಜ್ಜಿ ತಾತಂಗೂ ಕಣ್ ಫುಲ್ ಡಲ್ ಆಗೋಗಿದೆ. ಇದನ್ ತಿಂದ್ರೆ ಅವ್ರಿಗೂ ಬ್ರೈಟ್ ಆಗುತ್ತಾ ಅಂಕಲ್? ಆಗುತ್ತೆ. ಹಾಗಾದ್ರೆ 2 ಪಾರ್ಸಲ್ ಹೇಳಿ ಅಂಕಲ್. ಹೇಳ್ತೀನಿ. ಅಂಜಲಿ, ಈ ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ತಗೊಳ್ಳಿ. ನಿಮ್ ಸ್ಕಿನ್ ಬೇಬಿ ತರ ಇನ್ನೂ ಸಾಫ್ಟ್ ಆಗುತ್ತೆ. ನಮ್ಮ ಅಜ್ಜಿ ತಾತಂಗೆ ಸ್ಕಿನ್ ಫುಲ್ ಡ್ರೈ ಆಗೋಗಿದೆ. ಇದನ್ ತಿಂದ್ರೆ ಅವ್ರಿಗೂ ಸಾಫ್ಟ್ ಆಗುತ್ತಾ ಅಂಕಲ್? ಆಗುತ್ತೆ. ಈ ಮತ್ತಿಕಾಯ ನಿಮ್ ತಾತ ತಿನ್ನ ಯಾರೋ ಟಿಕ್ ಪ್ಯಾಕ್ ಬರುತ್ತಾ? ನೀವೇ ತಿನ್ನಿ, ಮಾತ್ ಬರುತ್ತೆ. ಬಿಲ್ ನಾನೇ ಕೊಡ್ತೀನಪ್ಪ. ಬಿಲ್ಲು ನಾನೇ ಕೊಡ್ತೀನಿ. ಕೊಡ್ತೀನಿ ಅಂತ ಬಾಯಲ್ಲಿ ಹೇಳೋದಲ್ಲಮ್ಮ, ಕೊಡ್ಬೇಕು. ನಾನ್ ಕೊಡ್ತೀನಿ ಇರು. ಅವಾಗೆಲ್ಲ ಅದು ಕೊಡೋದಿಕ್ಕೆ ನಾನು ಅಂತ ಕಿತ್ತಾಡ್ತಾ ಇದ್ದಾರೆ. ನೀವು ಕೊಡಲ್ವಾ? ಸೂಪರ್ ಅಂಕಲ್. ಟೀಚರ್, ಅಜ್ಜಿ ತಾತ ವೇಟ್ ಮಾಡ್ತಾ ಇರ್ತಾರೆ, ನಾವು ಹೋಗೋಣ ಬಾ. ಓಕೆ ಬಾಯ್, ಇಟ್ ವಾಸ್ ಅ ನೈಸ್ ಪಾರ್ಟಿ. ಥ್ಯಾಂಕ್ ಯು. ಹೋಟೆಲ್ ಕ್ಲೋಸಿಂಗು ಟೈಮ್ ಆಯ್ತು. ಬಿಲ್ ಕೊಟ್ರೆ ಬಿಲ್ ಕೊಡ. ತಗೊಳ್ಳಿ. ಓ ಥ್ಯಾಂಕ್ ಯು. ದುಡ್ಡು ನಿನ್ನ ಹತ್ರ ಇಲ್ಲ, ಇವನ ಹತ್ರ ಇಲ್ಲ, ನನ್ನ ಹತ್ರ ಇಲ್ಲ. ಇನ್ನೆಲ್ಲ ಹೋಯ್ತಾ ATM ಕಾರ್ಡು?
ಬಿಲ್ ತೋರ್ತಾರೆ ನಾ ತರ್ತೇನೆ. ಸರ್ ಅದು ನಮ್ಮ ATM ಕಾರ್ಡ್ ಕಳೆದೋಗಿದೆ ಸರ್. ಅದು ಖರ್ಚಿಗೂ ದುಡ್ಡಿಲ್ಲ ಸರ್. ಸರ್ ಪ್ರಾಮಿಸ್ ಬೆಳಗ್ಗೆ ಖರ್ಚಿಗೂ ಏನು ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಒಂಚೂರು ಕೊಟ್ಟಿರ್ತೀವಿ, ಸ್ವಲ್ಪ ತಗೊಂಡು. ಹಲೋ, ಎಕ್ಸ್ಕ್ಯೂಸ್ ಮೀ, ಈ ATM ಕಾರ್ಡ್ ಆಚೆ ಬಿದ್ದಿತ್ತು, ನಿಮ್ಮನ್ನ ನೋಡಿ ನಿಮ್ಮ ಮನೆಗೂ ಆಚೆ ಸಿಕ್ತು. ಪಾಲ್ಸಾಗಿ ಮಗಿಬೇಡಿ ಅಂಕಲ್. ಬಾಯ್ ಬಾಯ್. ಬರ್ತೀನಿ. ಥ್ಯಾಂಕ್ ಯು ಸರ್. ಐ ಆಮ್ ಸಾರಿ. ಮತ್ತೆ ಬನ್ನಿ, ಪ್ರೀತಿಸೋಣ. ಅಂಜಲಿ ಬರ್ಲೇ ಇಲ್ವಲ್ರ? ನಾಯಿ ಬೊಗಳ್ತೈತೆ ನೋಡ್ರು. ನಾಯಿಗೂ ನನ್ಗೂ ಫಸ್ಟ್ ಆಗಲ್ಲ ಕಣ್ರು. ಬೊಗಳ ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಬೊಗಳ. ಆಗ್ತಾ ಇಲ್ಲ, ಒಳಗಡೆ ಇದ್ದಾಳೋ ಇಲ್ವಾ ಅಂತ ನೋಡ್ರಿ. ಬೇರೆ ತಿಂದಿತ್ತಿದೆ ಓದ್ತಾರ ಅಲ್ಲೋ ರೇ ಪಿರರ್ ಪಿರರ್ ಪಿರರ್. ಇಲ್ಲೇ ಮಾಡ್ತಿದ್ದೀರಾ? ಒಳಗ್ ಬನ್ನಿ. ಬನ್ನಿ, ಬೆಂಡ್ ತೆಗಿತೀನಿ. ನೋಡಿ ಹೆಂಗ್ ನೋಡ್ಕೋತಾನೆ, ಏನ್ ನೋವೇ ಆಗಲ್ಲ ಅಂತ ಹೇಳಿ ಸ್ಟ್ರಾಂಗು. ಇವ್ರೆ ಹುಡುಗ ಮದ್ದಾದ ಸಣ್ಣ ಕತ್ತರಿ ಕೈ ಮಟ್ಟ ತಿಂದ ಹಲೋ, ನಿಲ್ಸಿ. ಅಲ್ರಿ, ಈ ತರ ಹೊಡ್ಕೋತಿರಲ್ಲ, ನಿಮಗ್ ಸ್ವಲ್ಪನೂ ನೋವಾಗಲ್ವಾ? ನೋಡಕ್ ಚೆನ್ನಾಗೇ ಇದ್ದೀರಾ, ಕೈ ಕಾಲು ಗಟ್ಟಿಯಾಗೇ ಇದೆ. ಇದನ್ನೆಲ್ಲ ಬಿಟ್ಟು ಹೊಟ್ಟೆ ಪಾಡಿಗೆ ಬೇರೆ ಏನಾದ್ರೂ ಕೆಲಸ ಮಾಡಿ. ಮನುಷ್ಯ ಜನ್ಮ ತುಂಬಾ ಶ್ರೇಷ್ಠವಾದದ್ದು. ಈ ತರ ಹೊಡ್ಕೊಳ್ಳೋದು, ಭಿಕ್ಷೆ ಬೇಡೋದು ತುಂಬಾ ತಪ್ಪು. ಈ ಕೆಲ್ಸ ಇನ್ಮೇಲೆ ಯಾವತ್ತೂ ಮಾಡ್ಬೇಡಿ, ಸರಿನಾ? ಹೊರಡಿ. ನೀವ್ ಬನ್ನಿ. ಒಂದೇ ಒಂದು ಚಾಟಿ ಕೊಡು. ಇವನೇ ಅಲ್ವೇನ ಅವತ್ತು ನನ್ನ ಟ್ರೈನೇಜ್ ತಳ್ಳಿದ್ದು. ನನ್ನನ್ನೇ ಹೆದರಿಸ್ತೀರಾ? ಮಾಡ್ತೀನಿ. ಲಕ್ಕಿ ನಮಸ್ಕಾರ. ಇದೇನ್ರೋ ಫೇಸ್ಗೆಲ್ಲ ಬ್ಯಾಂಡೇಜ್ ಹಾಕ್ಬಿಟ್ಟಿದ್ದಾರೆ. ಅದು ಬೇಸ್ ಅಲ್ಲ ಕಣ್ರು, ಬೇಸು. ಮುಂದೆ ಬಂದ್ರು. ಏನ್ರು ಬೊಗಳ ನಾಯಿ ಕಚ್ಚಲ್ಲ, ಕಚ್ಚ ನಾಯಿ ಬೊಗಳಲ್ಲ ಅಂದಲ್ಲ. ಆ ವಿಷಯ ನಮಗ್ ಗೊತ್ತಣ್ಣ, ಆ ನಾಯಿ ಗೊತ್ತಿರ್ಬೇಕು. ಯಾರು ನಾಯಿ ಬಿಚ್ಚಿದ್ದು? ಅದೇ ಅಣ್ಣ, ಮನೇಲಿದ್ದಾನಲ್ಲ ಚಿಕ್ಕ ಹುಡುಗ, ಅವನೇ. ಆ ಹುಡುಗನ್ ಎತ್ಬಿಡ್ಲೇನ್ರ? ಎತ್ತಾಡ್ಸೋ ಕೂಸಣ್ಣ, ಅವನ್ನ ಏನ್ ಎತ್ತೀರಾ? ಅದೆಲ್ಲ ನನಗ್ ಗೊತ್ತಿಲ್ಲ. ನಾನ್ ಡಿಸ್ಚಾರ್ಜ್ ಆಗಿ ಬರ್ತಿದ್ದಂಗೆ ಒಂದ್ ವಾರದಲ್ಲಿ ಅಂಜಲಿ ನನ್ಗೆ ಐ ಲವ್ ಯು ಅಂತ ಹೇಳ್ಬೇಕಷ್ಟೇ. ಇಲ್ಲ ಅಂದ್ರೆ ಗೊತ್ತಲ್ಲ. ನಾನ್ ಬರ್ದಿರೋ ಈ ಲೆಟರ್ನ ಯಾವ್ದಾರ ಹುಡುಗಿ ಓದ್ಲಿ, ಅವಳದಿಂತದೇ ಕಲ್ಲು ಹೃದಯನೇ ಆಗಿರ್ಲಿ, ನೀರ್ ತರ ಕರ್ಗೋಗ್ಬಿಡುತ್ತೆ. ಅಪ್ಪ ಶಬ್ದ ಬೇದಿ, ನೀನೇನು ಬರೆಯಲ್ವಾ? ಮನತೋ ಬಿಳಿ ಹಾಳೆ ಆ ತರ. ಏನೋ ಮನಸ್ಸು ಬಿಳಿ ಹಾಳೆ ತರ, ಅದಕ್ಕೆ ಖಾಲಿ ಹಾಳೆನೇ ಕೊಟ್ಬಿಡ್ತೀಯ. ಕೊಡು. ಯಾರು ಏನ್ ಬೇಕಂದ್ರೂ ಕೊಟ್ಕೊಳ್ಳಿ. ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಒಂದು ಪ್ರಶ್ನೆಗೆ 4 ಆಪ್ಷನ್ ಇರುತ್ತೆ. ಅದರಲ್ಲಿ ಸರಿಯಾದ ಉತ್ತರ ಒಂದೇ. ಇಲ್ಲಿ ಪಾಸ್ ಆಗೋ ಲೆಟ್ರು ನಂದೆ. ಬಿಟ್ಟ ಸ್ಥಳ ತುಂಬೋ ಪದ ಒಂದೇ, ಅದು ನಂದೆ. ಹರ್ಚ್ಕೊಳ್ಳಿ. ಎಷ್ಟೇ ಚೆನ್ನಾಗಿ ಎಕ್ಸಾಮ್ ಬರೆದ್ರು ನೀವೆಲ್ಲ ಫಸ್ಟ್ ರ್ಯಾಂಕ್ ಬರೋದು ಮಾತ್ರ ನಾನೇ.
ನೀನ್ ಯಾಕೋ ಸುಮ್ನೆ ಇದ್ಯಾ? ನೀನು ಒಂದ್ ಪಂಚ್ ಡೈಲಾಗ್ ಓಡಿ. ಮಾತಾಡಲ್ಲ, ಮಾರಿ ತೋರಿಸ್ತಾನೆ. ಹಲೋ ಅಂಕಲ್ಸ್, ಏನಿಷ್ಟು ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೀಗ? ಎಲ್ಲಿಗೆ? ಬಾತ್ರೂಮ್ಗೆ. ನಿಮ್ಮನೇಲಿ ಇಲ್ವಾ? ಹೆಲೋ, ನಿಮ್ಮನ್ನೇ ಕೇಳ್ತಾ ಇರೋದು, ಎಲ್ಲಿಗೆ? ಯಾವನ ಇವನು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಿ ಅಪ್ಶಕುನ ನುಡಿತಾ ಇದಾರೆ. ನೀನ್ ತಡಿಯೋ, ಇವನ್ನ ಸ್ವಲ್ಪ ವಿಚಾರಿಸ್ಕೊಳ್ಳೋದು. ಬೇಡ ಕಣೋ, ಕೈ ಎತ್ತೋ. ಅವತ್ತು ATM ಕಾರ್ಡ್ ಸಿಂಕ್ ಮಾಡಿ ಆಚೆ ಬಿದ್ದಿದ್ದ. ಅವತ್ತು ಹೋಳಿ ಆಡಕ್ ಬಂದ್ರೆ ಕಣ್ಣು ಖಾರದ ಪುಡಿ ಇರುತ್ತೆ ನೀನು. ಹೋಲಿ ಪಾಪ ಚಿಕ್ಕ ಹುಡುಗ ಅಂತ ಸುಮ್ನೆ ಇದ್ರೆ ನಮ್ಮ ಹತ್ರ ಸಣ್ಣಕ್ಕಿ ನಾಟಕ ಆಡಕ್ ಬರ್ತೀಯ? ಮೊನ್ನೆ ನಮ್ಮ ಪರಿಚಯದವರು ಲಾರಿನಲ್ಲಿ ತಿರುಪ್ತಿಗೆ ಹೋದ್ರೆ ಲಡ್ಡು ಫ್ರೀ ಅಂತ ಹೇಳಿದ್ರು. ಅದಕ್ಕೆ ಹೋಗ್ ಬಂದ್ಬಿಟ್ಟೆ. ದರ್ಶನ ಎಲ್ಲ ಚೆನ್ನಾಗಿ ಪ್ರಸಾದ ತಿನ್ನೋದಕ್ಕೂ ಅದೃಷ್ಟ ಇರ್ಬೇಕಂದ್ರು. ಏನ್ ಜನ ಪ್ರಸಾದ ತಗೊಳ್ಳಿ. ನಮಸ್ಕಾರ ಸರ್. ಬಾಪ, ಕೆಲ್ಸದ ವಿಷಯ ಏನಾಯ್ತು ಸರ್? ಅಪ್ಲಿಕೇಶನ್ ಹಾಕ್ತಾ ಇದೀನಿ, ಅದಕ್ಕೋಸ್ಕರ ಫಿಲ್ ಮಾಡ್ಸೋಣ ಅಂತ ಟೀಚರ್ ನೋಡಕ್ ಬಂದೆ. ಅದೇನ್ ಮಹಾ ನನ್ ಕೈಗೆ ಕೊಡಯ್ಯ, ನಾನೇ ಫಿಲ್ ಮಾಡ್ಕೊಡ್ತೀನಿ. ಎಷ್ಟೇ ಆದ್ರೂ ಅವರು ಟೀಚರ್ ಅಲ್ವಾ ಸರ್? ನಾನ್ ಪ್ರಿನ್ಸಿಪಾಲ್ ಕಣಯ್ಯ. ಆದ್ರೆ ನೀವು ರಿಟೈರ್ಡ್ ಅಲ್ವಾ? ಯು ಆರ್ ರೈಟ್. ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀಯಾ, ಪ್ರಸಾದ ತಗೋ. ಲೆಟರ್ ಓಕೆ ಆಗ್ಲಪ್ಪ. ಟೀಚರ್ ಎಲ್ಲಿದ್ದಾರೆ? ಹಾಯ್ ಅಂಜಲಿ. ಓ ಹಾಯ್, ಏನ್ ಒಬ್ರೇ ಬಂದಿದ್ದೀರಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡಿ. ಅಲ್ಲ, ಏನೋ ಹೇಳ್ಬೇಕಾಗಿತ್ತು. ಹೇಳಿ. ಅಲ್ಲ, ನಿಮ್ಮ ಹತ್ರ ಏನೋ ತಿಳಿಸ್ಬೇಕಾಗಿತ್ತು. ಓ, ತಿಳಿಸಿ. ಅಲ್ಲ, ನಿಮ್ಗೇನೋ ಕೊಡ್ಬೇಕಿತ್ತು. ಏನದು? ಅದು ತಗೊಳ್ಳಿ. ಅಂಜಲಿ ಪ್ಲೀಸ್ ಈಗಲೇ ಓದ್ಬೇಡಿ. ನಾನು ಹೋದ್ಮೇಲೆ ಆರಾಮಾಗಿ ಕುತ್ಕೊಂಡು ಓದಿ. ಓಕೆ, ಬರ್ಲಾ? ಬಾಯ್ 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 ಅಂಜಲಿ. ನನ್ನನ್ನು ಬಿಟ್ಟು ಎಣ್ಣೆ ಹೊಡೆಯೋದಕ್ಕೆ ಮನ್ಸಾದ್ರೆ ಹೇಗ ಬಂತ ನಿಮ್ಗೆ? ನನ್ನ ಲವ್ ಸಕ್ಸಸ್ ಆಯ್ತು ಅಂತ ನಿಮಗ್ ಫೀಲಿಂಗ? ಡೋಂಟ್ ವರಿ. ಒಂದ್ ಗುಡ್ ನ್ಯೂಸ್ ಏನ್ ಗೊತ್ತಾ? ನನಗೆ ದುಡ್ಡು ಬಂದ ತಕ್ಷಣ ಎವ್ರಿ ಡೇ ಎಣ್ಣೆ ಪಾರ್ಟಿ ನಂದು. ಏನ್ರ ಬರೀ ಮಿಕ್ಸರ್ ಇಂತಿ ನಿನ್ನ ಪ್ರೀತಿಯ ಪರಶುರಾಮ. ಏಯ್, ಇದು ನಾನು ಅಂಜು ಕೊಟ್ಟ ಲೆಟರ್ ಇಲ್ಲಿಗೆ ಬಂತು? ನೀನೊಳ ಲೆಟರ್ ಕೊಟ್ಟಿದ್ರೆ ತಾನೇ. ಮತ್ತೆ ಅವಳು ಕೊಟ್ಟಿದ್ದ ಲೆಟರ್ ಯಾರ್ದು? ಸೌಂಡೇ ಶಾ ಬರ್ತಿದ್ನಲ್ಲ, ಖಾಲಿ ಕಾಗದ. ಹಾಫ್ ಟಿಕೆಟ್ ನೀನಾ? ಏನೋ ಅವಾಗ್ಲೇ ನೀವ್ ಒಬ್ಬೇ ಪ್ರಸಾದ ತಗೊಂಡೋದ್ಗಲ್ಲ, ಅದಕ್ಕೆ ನಿಮ್ ಸ್ನೇಹಿತರು ಕೊಟ್ಟೋಗೋಣ ಅಂತ ಬಂದಿದೀವಿ. ಕೊಡು. ನಾನ್ ಕೊಡಲ್ಲ, ಇವ್ರು ಕೊಡ್ತಾರೆ. ಯಾರು? ನಾನ್ ಕಣಯ್ಯ. ಬನ್ನಿ ಸರ್, ಪ್ರಸಾದ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಕೊಡಿ ಸರ್, ಕೊಡಿ. ಎಲ್ಲ ನಿನ್ ಸ್ನೇಹಿತರು? ಯಾವ ಸ್ನೇಹಿತರು ಸರ್? ಯಾವ ಸ್ನೇಹಿತರ ಹೇಳ್ತೀನಿ. ಯಾಕೆ ಕೊಡ್ತಿದ್ದಾನು? ಸರ್ 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 ಅಯ್ಯೋ, ಸಿಗಾಕೊಂಡ್ಬಿಟ್ವಲ್ಲೋ. ಏಯ್ ಮಂಜುನಾಥ, ಎದ್ದೇಳು. ಅಯ್ಯೋ ಅಂಕಲ್, ನನ್ ಬಂದ್ ಕೆಲ್ಸ ಮುಗೀತು. ಪ್ರಸಾದ ಕೊಡ್ತಾರೆ, ತಗೊಳ್ಳಿ. ಹೆಂಗೆ? ಅಲ್ಲಯ್ಯ, ಒಬ್ಬರಿಗೆ ಅಂತ ಬಾಡಿಗೆ ಕೊಟ್ರೆ ನಾಲ್ಕು ಜನ ಬಂದು ಸೇರ್ಕೊಂಡಿದ್ದೀರಲ್ಲ. ನನ್ನ ರೂಲ್ಸ್ ಕಂಡೀಷನ್ಸ್ ಬ್ರೇಕ್ ಮಾಡಿದ್ಮೇಲೆ ನೀವ್ ಯಾರು ಒಂದು ಕ್ಷಣನೂ ಇಲ್ಲಿ ಇರ್ಬೇಕಾಗಿಲ್ಲ. ಆಲ್ ಆಫ್ ಯು ಗೆಟ್ ಔಟ್. ಏನಯ್ಯ ಹೇಳ್ತಾ ಇದ್ದಾನೆ ಇವನು? ತಲೆಗೆ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ, ಇರಾಕ್ ಬಿಟ್ಬಿಡಿ. ತಾಮ್ರ ಚೊಂಬೆ ಅಂತವನೇ. ಸಾರಿ ಇದನ್ನ ಲಾಂಚ್ ಕೆಟ್ಟಿದೆಯಾ? ಎಕ್ಸ್ಟ್ರಾ ದುಡ್ಡು ತಗೊಂಡು ಬೆಡ್ ಹಾಕಕ್ಕೆ. ಬೇರೆ ಮನೆ ಸಿಕ್ಕಿದ ತಕ್ಷಣ ಹೊಟ್ಟೋಗ್ತೀವಿ. ತಡ್ಕೊಳ್ಳಿ. ಅದೆಲ್ಲ ಆಗೋದಿಲ್ಲ, ಈಗಲೇ ಹೋಗ್ಬೇಕು. ನೋಡು, ಯಾಕೆ ಸುಮ್ನೆ ಕೋಪ ಮಾಡ್ಕೋತೀರಾ? ಅಲ್ಲ,
ಹೇಗಿದ್ರು ಮನೆಯಿಂದ ಆಚೆ ಆಗ್ತಾ ಇದೀರಾ. ತಂದಿರೋ ಕ್ವಾರ್ಟರ್ನ ಖಾಲಿ ಮಾಡ್ಬಿಟ್ಟು ಆರಾಮಾಗಿ ಹೋಗ್ತೀವಿ ಬಿಡಿ. ಅದೆಲ್ಲ ಬೇಡ, ಈಗಲೇ ಹೋಗ್ಬೇಕು. ಇಲ್ಲ ಅಂದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಒಂದು ಝೂ ಒಳಗೆ ಹಾಕ್ಬಿಡ್ತೀನಿ. ಲೋಕಲ್ ಬ್ರ್ಯಾಂಡ್ ಲೋಕಲ್ ಆದ್ರೆ ಬ್ಯಾಕ್ ಗ್ರೌಂಡ್ ಪವರ್ಫುಲ್. ಹುಷಾರ್. ಏನ್ ಎದುರಿಸ್ತೀರಾ? ನಾನು ಒಂದ್ ಕಾಲದಲ್ಲಿ ಮರಿ ಪುಡಾರಿನೇ ಕಂಡ್ರು. ಕರೆಸ್ಲಾ ನಮ್ಮವ್ರನ್ನ, ಒಂದು ಮಿಸ್ ಕಾಲ್ ಕೊಟ್ರೆ ಸಾಕು. ಅಂಡರ್ಸ್ಟ್ಯಾಂಡ್? ಸರಿ ಹೋಗ್ತೀವಿ ಬಿಡಿ, ನಾವೇನೆಲ್ಲ ಊಟ ಹೊಡ್ಕೊಂಡಿರಲ್ಲ. ಆಯ್ತಾಯ್ತು, ಹೋಗಕ್ ಮುಂಚೆ ಈ ತಿಂಗಳು ಬಾಡಿಗೆ ಇಟ್ಬಿಟ್ಟು ಹೋಗಿ. ಈ 3 ಕೋತಿ ಬೇಕು ಅಂದಿದ್ರಲ್ಲ, ಇಟ್ಕೊಳ್ಳಿ, ನಾವು ಹೊರಡ್ತೀವಿ. ಇವತ್ತಿಂದ ನಾವು ನಿನಗೆ ಸ್ನೇಹಿತರಲ್ವೋ? ಏಯ್, ನಮ್ಮನ್ನ ಇಲ್ಲಿಂದ ಖಾಲಿ ಮಾಡಿಸ್ತೇನೋ? ನಿನ್ನೂ ಇಲ್ಲಿಂದ ಖಾಲಿ ಮಾಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಅದೇ ವಿಟ್ಲ ಅಲ್ಲ ಕಣೋ. ಬಾರ ಹಿಂದಕ್ಕೆ. ಈ ಮನೆಯಿಂದ ನಿನ್ನ ಖಾಲಿ ಮಾಡಿಸೋವರೆಗೂ ನಾವ್ಯಾರು ನೆಮ್ಮದಿಯಿಂದ ನಿದ್ದೆನೆ ಮಾಡಲ್ಲ ಕಣೋ. ಇದು ಈ ಏನ್ರಪ್ಪ ಸ್ನೇಹಿತನ ಯಾವಾಗ ಇಲ್ಲಿಂದ ಖಾಲಿ ಮಾಡ್ತೀನಿ? 1 ಲಕ್ಷ ರೂಪಾಯಿ ಕೊಡ್ತೀನಿ. ಕರ್ಕೊಂಡು ಹೋಗಿ ಎಲ್ಲಾದ್ರೂ ದೂರ ಬಿಟ್ಟು ಬಂದ್ಬಿಡಿ. ಹೌದಪ್ಪ, ಎಲ್ಲಾದ್ರೂ ದೂರ ಕರ್ಕೊಂಡೋಗಿ ಬಿಟ್ಬಿಡಿ. ಈ ಕಷ್ಟದಿಂದ ನಮ್ಮನ್ನ ಕಾಪಾಡಿ, ನಿಮ್ ಕೈ ಮುಗಿದ್ ಬೇಡ್ಕೊತೀವಿ. ಏನ್ರಪ್ಪ ಏನ್ ಮಾಡ್ತಾ ಇದ್ದೀರಾ? ಒಂದ್ 5 ನಿಮಿಷ ಟೈಮ್ ಕೊಡಿ, ಹೇಳ್ತೀವಿ. ಮನೆ ಸ್ಕೆಚ್ ಡೀಲಿಂಗ್ಸ್ ಮಾಡ್ಬೇಕಾದ್ರೆ ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಮಲಗಿರ್ತಾರೆ, ಮೇಲ್ಗಡೆ 2 ರೂಮ್ ಇದೆ. ಅದರಲ್ಲೇ 1 ರೂಮ್ ಅಲ್ಲಿ ನಿಮ್ಮ ಅತ್ತಿಗೆ ಮಲಗಿರ್ತಾಳೆ. ಯಾರು ಒಂದ್ ಕಡೆ ತಿರುಗಿ ನೋಡಿ. ಓಕೆ, ಅದಕ್ಕೆ ಅಂದ್ರೆ ನಿನ್ ತಂಗಿ ತಾನೆ? ನೋಡಲ್ಲ. ಆಯ್ತು, ಮುಂದೆ ಕೇಳ. ಸೀದಾ ರೂಮ್ ಒಳಗೆ ಹೋಗಿ ನಮ್ ಪ್ಲಾನ್ ಪ್ರಕಾರ ಅಲ್ಲೇ ಅವ್ನ ಪ್ರಜ್ಞೆ ತಪ್ಪಿಸಿ ಮೂಟೆ ಕಟ್ಟಿ ಅವನ್ನ ಎತ್ತಾಕೊಂಡ್ ಬರೋಣ. ಹೇಗಿದೆ ಪ್ಲಾನ್? ಸೂಪರ್ ಕಣ. ಇದೇ ತರ ಪ್ಲಾನ್ ಮಾಡಿ ನಾವು ಕಿಡ್ನಾಪ್ಗಳನ್ನ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ಜೈಲಿರ್ತೀನಿ. ಮುಚ್ಕೊಂಡು ಹೋಗಿ ನೈಟ್ ಬಿಸ್ಕೆಟ್ ಹಾಕು. ನೀನ್ ಹೋಗಿ ಟೆಲಿಫೋನ್ ವೈರ್, ಕರೆಂಟ್ ವೈರ್ ಎಲ್ಲ ಡಿಸ್ಕನೆಕ್ಟ್ ಮಾಡು. ನೀನು ಹೋಗಿ ತಾತ ಹಿಂದ್ಗಡೆ ಬಾಗಿಲು ತೆಗ್ದಿದ್ರ ನೋಡು. ಈ ಕ್ಲೋರೋಫಾರ್ಮ್ ಮೂಸಿದ್ರೆ 3 ದಿನ ಎದ್ದೇಳಬಾರ್ದು. ತುಂಬಾ ಥ್ಯಾಂಕ್ಸ್ ಕಣ್ರಯ್ಯ, ಕೊಟ್ಟ ಮಾತನ್ನು ಉಳಿಸ್ಕೊಂಡ್ಬಿಟ್ರಿ. ಹುಡುಗನ್ ಕಿಡ್ನಾಪ್ ಮಾಡಿ ಪುಣ್ಯ ಕಟ್ಕೊಂಡ್ರಿ. ಆಮೇಲೆ ಈ ವಿಷಯ ನಿಮ್ಮ ಹತ್ರ ಇರ್ಲಪ್ಪ, ಯಾರಿಗೂ ಗೊತ್ತಾಗ್ಬಾರ್ದು. ಓಕೆ. ಯಾರಕ್ಕಿದ್ದ ಬರುತ್ತಾ ಯಾರು ಹೇಳಿದ್ದು? ತಾತ ಫೋನ್ ಮಾಡಿದ್ರ? ನೀವೆಲ್ಲ ನನ್ನ ಬಿಟ್ಟು ಓದಿದ್ದೆ ಮಾರಿದೆ. ನಾವ್ ಮಾತ್ರ ಹೋಗಿ ಕಿಡ್ನಾಪ್ ಮಾಡಿದ್ವಾ? ಮೊಕ್ಕ ಕೊಡ್ದು ಬಿಡ್ತೀನಿ. ರಾತ್ರಿ ನೀನ್ ಮಾಡಿ ದೊಡ್ಡ ಕೆಲ್ಸಕ್ಕೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಹೌದು, ರಾತ್ರಿ ಏನಾಯ್ತು? ಹಿಂದೆ ಮುಂದೆ ಬಾರುವಪ್ಪ. ಓ, ಹಿಂದೆ ಮುಂದೆ ಎಲ್ಲ ತಕೊಂಡ್ ಮಲಗಿದ. ಹಂಗಾರೆ ಎಸ್ಕೇಪ್ ಆಗಕ್ಕೆ ಬಹಳ ಈಸಿ. ಒಂದು ನಿಮಿಷ ಏನೋ ಇವನು ದಬ್ಬಾಕೋಬಿಟ್ಟವನೆ. ಏನಾಯ್ತು ಹಿಂಗೆ? ಅತ್ತಿ ಮಾದ ಅಜ್ಜಿ ಬಂದಿದ್ರ? ಅತ್ತಿ ಮಾದ ನಾನು ತತ್ತಿ ಬತ್ತದ ಈ ತರ ಮಾದ ತೋಲ್ದು ತಿತ್ತ ಬತ್ತಲ್ಲ. ಏನಾಯ್ತು ಇವ್ರಿಬ್ರಿಗೆ? ಯಾಕೋ ಹಿಂಗ್ ಮಲಗಿದ್ದಾರೆ? ಏನಾಯ್ತು? ಪ್ಲಾನ್ ಕ್ಯಾನ್ಸಲ್ ಗೊತ್ತಾ? ಎಲ್ಲ ಹೊರ ಹತ್ತೋದೆ ಹಾಗೆ ಬಿತ್ತ ತಿಂದ ಬಂತ ತುಮರ ಹೊತ್ತ ಹೋತ ಬತ್ತಾರೆ ಬಿತ್ತ ಬಂದು ಬತ್ತ ಏತ ನಯ ಬಾರ ಕತ್ತಿ ಬಿತ್ತರಿ ಇಂತ ಬಾರ ಅತ್ತ
ಅಲ್ಲಿ ನೋಡ್ರು ಅಣ್ಣ ಹೊಸ ಗೆಟಪ್ ಹಾಕೊಂಡ್ಬಿಟ್ಟವ್ರೆ. ಇದು ಗೆಟಪ್ ಅಲ್ಲ ಕಣ್ರು, ಆ ಹುಡ್ಗ ಮಾಡಿರೋ ಸೆಟಪ್. ಯಾವನಣ್ಣ ಅವನು ನಿಮ್ಮೇಲೆ ಕೈ ಮಾಡಿದ್ದು ಅವ್ನ ತಲೆ ಚಚ್ಚಾಕ್ಬಿಡ್ತೀನಿ. ಯಾವನಣ್ಣ ಅವನು? ನಾನು ಎತ್ತುತ್ತೀನಿ ಅಂತ ಇದ್ದಾಗೆಲ್ಲ ಎತ್ತಾಡ್ಸ ಮಗ ಯಾಕಣ ಎತ್ತುತ್ತೀರಾ ಅಂತ ಇದ್ರಲ್ಲೋ. ಅವನು ಕಿಡ್ನಾಪ್ ಆಗಿದಾನೆ ಅಂತಿದ್ರು. ಅವ್ನು ಇಲ್ಕೆ ಬಂದ? ಕಿಡ್ನಾಪ್ ಮಾಡ್ಸಿದ್ದೆ ನಾನು. ಅವನೇನೋ ಹೇಳ್ಬೇಕಂತ ಇದ್ದ, ಹೋಗ್ಲಿ ಪಾಪ ಅಂತ ಬಾಯ್ಗೆ ಹಾಕಿರೋ ಪ್ಲಾಸ್ಟರ್ನ ಬಿಚ್ಚಿದ್ರೆ ಒಂದೇ ಒಂದ್ ಡೈಲಾಗ್ ಹೊಡ್ದಾಕಣ. ನಿಮ್ಮನ್ನೆಲ್ಲ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನೀವೆಲ್ಲ ಸೇರ್ಕೊಂಡು ಇಷ್ಟು ದೊಡ್ಡ ಬಂಡೆನೆ ಪುಡಿ ಪುಡಿ ಮಾಡ್ತೀಗ. ಇನ್ನೀ ಕರಿ ಬಂಡೆನ್ ಪುಡಿ ಮಾಡೋದು ಯಾವ ಲೆಕ್ಕ? ಬಂಡ ಸುಟ್ಟಾಕ್ಬಿಡ್ತೇನೆ. ಬೇಡ ಸುಟ್ಟಾಕ್ಬಿಡ್ತೇನೆ. ಈಗ ಹುಡ್ಗ ಎಲ್ಲಿ? ಗೊರಿಲ್ಲ ಸಲ್ಲ ಅಣ್ಣ, ಅಲ್ಲಿ ಮಕ್ಕಳೆಲ್ಲ ಮಟನ್ ಸಾರು ಮಾಡ್ತಾರಲ್ಲ. ನಾನು ಕೈಮಾ ಮಾಡಿದ್ದ ಅವನ್ಗೆ ಅಷ್ಟು ಮಾಡಿಲ್ಲ ಅಂದ್ರೆ ಫೀಲ್ಡ್ ಅಲ್ಲಿ ಬಂಡೆ ಅಂದ್ರೆ ಭಯ ಇರ್ತದೇನ್ರೋ. ಹಲೋ, ನಾನು ಅಂಜಲಿ ಮಾತಾಡ್ತಿರೋದು. ಹಲೋ, ಅಂಜಲಿನಾ? ಹಲೋ, ನಿಮ್ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಿತ್ತು. ಎಲ್ ಸಿಗ್ತೀರಾ? ಕಾಫಿ ಡೇ. ಅಂಜಲಿ, ಐ ಲವ್ ಯು. ಅಂಜಲಿ, ಎಲ್ಲಿದ್ದೀಯಾ? ಬಂದೆ. ಹೆಂಗ್ ಹೋಗೋದು ನಿನ್ ಜೊತೆ ಅಂಜಲಿ ಹತ್ರ? ಸಿಕ್ತು ಕಣ ಐಡಿಯಾ. जी देखो जी, ये गुंडा मुझे मारा। ಹಾಯ್ ಅಂಜಲಿ. ಏನ್ ಫೋನ್ ಮಾಡಿದ್ದು? ಸ್ನೇಹಿತ್ ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ. ಸ್ನೇಹಿತ್ ಕಿಡ್ನಾಪ್ ಆಗಿದ್ದಾನ? ಹೇಳಿ ಕಿಡ್ನಾಪ್ ಅಲ್ವೋ, ಕಾಣಿಸ್ತಿಲ್ಲ. ಯಾಕೆ ಹೌದು, ನಾನು ಎಲ್ಲಾ ಕಡೆ ಹುಡುಕ್ತೆ. ಅವ್ನ ಫ್ರೆಂಡ್ಸ್ಗೂ ಫೋನ್ ಮಾಡ್ದೆ, ಆದ್ರೆ ಸ್ನೇಹಿತ್ ಎಲ್ಲೂ ಕಾಣಿಸ್ತಾ ಇಲ್ಲ. ಸ್ನೇಹಿತ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು. ಗೊತ್ತಾ? ಎಲ್ಲಿದ್ದಾನೆ? ಅವ್ನು ಹೇಳಿದ್ರೆ ಈ ಚಿಕ್ಕ ಮಕ್ಕಳು ಎಲ್ಲಿರ್ತಾರೆ, ಪಾರ್ಕ್ ಅಲ್ಲೋ ಗ್ರೌಂಡ್ ಅಲ್ಲೋ ಎಲ್ಲ ಆಟ ಆಡ್ತಾರೆ. ಅಂಜಲಿ, ನೀವೇನು ಯೋಚನೆ ಮಾಡ್ಬಿಡಿ. ಸ್ನೇಹಿತ ಎಲ್ಲಿದ್ರು ನಾನು ಹುಡ್ಕೊಂಡು ಕರ್ಕೊಂಡ್ ಬರ್ತೀನಿ. ನೀವು ನೆಮ್ಮದಿಯಾಗಿ ಮನೇಲಿ ಥ್ಯಾಂಕ್ ಯು ವೆರಿ ಮಚ್. ಈಗ ನೆಕ್ಸ್ಟ್ ಗೋಯಿಂಗ್ ಟು ಗೊರಿಲ್ಲಾ ಸೆಲ್. ಎಸಿಪಿ ಸೂರ್ಯಪ್ರಕಾಶ್ ಇದಾರ? SI ಸೂರ್ಯಪ್ರಕಾಶ್ ಇದಾರ? ಹಲೋ, ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್. ಒಂದು ನಿಮಿಷ ಕರಿತೀನಿ ಸರ್, ನಿಮಗೆ ಫೋನು. ಹಲೋ, ಏನೋ ನನ್ನ ಮಗ ಕಿಡ್ನಾಪ? ನೋ ಚಾನ್ಸ್. ಹೌದಾ? 1 ಮಿನಿಟ್. ಹಲೋ, ನಾನ್ ಕಣೆ ನಿನ್ ಗಂಡ SI ಸೂರ್ಯಪ್ರಕಾಶ್ ಮಾತಾಡ್ತಾ ಇರೋದು. ಮಗು ಸ್ಕೂಲಿಂದ ಬಂತೇನೆ, ಇನ್ನೂ ಇಲ್ವಾ? ಲೇ, ಇಡೇ ಫೋನು. ಜಸ್ಟ್ ಡೂ ವಾಟ್ ಐ ಸೇ. ನನ್ನ ಮಗನ್ನ ಬಿಟ್ಬಿಡಕ್ಕೆ ಏನ್ ತಗೋತೀಯ? ಕಾಫಿನೋ ಟೀನೋ? ಅರ್ಥ ಆಗ್ಲಿಲ್ವಾ? ಕಾಫಿ ಅಂದ್ರೆ ಕರೆನ್ಸಿ, ಟೀ ಅಂದ್ರೆ ಪಾರ್ಟಿ. ಪಾರ್ಟಿನ? ಓಕೆ. ಲೊಕೇಶನ್ ಮಂಗಳೂರು. ಓಕೆ. ಸ್ವಲ್ಪ ಅದು ಕೊಡ್ತೀರಾ? ಮೇಡಮ್, ಸ್ವಲ್ಪ ಲಿಫ್ಟ್ ಕೊಡ್ತೀರಾ? ನಮಸ್ಕಾರ ಸರ್. ನಾನು ಸರ್ ಕತೆ ಗೊತ್ತಾಗಲಿಲ್ಲ ಸರ್. ಈಗ ಇಲ್ಲಪ್ಪ, ಗೊತ್ತಾಗಿಲ್ಲ. ಇಷ್ಟು ಬೇಗ ಮಾಡ್ಬಿಟ್ರಲ್ಲ ಸರ್. ಪವನ್ ಬಾರ್ ಅಂಡ್ ರೆಸ್ಟೋರೆಂಟ್. ಬಾ ಮಾರೀಸ ಅಂತ ಬಾಯ್ ತುಂಬಾ ಕರೀತಿದ್ರಲ್ಲ, ನಾನೇ ಸರ್. ಅಲ್ಲ, ವಾಟರ್ ಬಾಟಲ್ ರಮ್ ತರ ಇದ್ದವನು ಫುಲ್ ಬಾಟಲ್ ಸ್ಕಾಚ್ ತರ ಆಗ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ಈಗ ಡ್ರೈವರ್ ಅಲ್ಲ ಸರ್, ಮತ್ತೆ ಓನರ್. ಇವಳೇ ನನ್ನ ಹೆಂಡತಿ. ಈ ಕಾರು, ಆಸ್ತಿ ಪಾಸ್ತಿ ಎಲ್ಲ ನಿಮ್ಮಿಂದನೇ ಬಂದಿತ್ತು ಸರ್. ನಾವಿಬ್ರು ಈಗ ಹನಿಮೂನ್ಗೆ ಹೋಗ್ತಾ ಇದೀವಿ. ಪರವಾಗಿಲ್ಲ ಸರ್, ನೀವೆಲ್ಲ ಹೋಗ್ಬೇಕು ಹೇಳಿ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀವಿ. ಮಂಗ್ಳೂರ್ಗೆ ಹೋಗ್ಬೇಕು, ಬಿಡ್ತೀಯಾ? ಮಂಗ್ಳೂರ್ಗೆ ಏನ್ ಸರ್, ಮಲೇಷ್ಯಾಗ ಬೇಕಾದ್ರೆ ಕರ್ಕೊಂಡು ಹೋಗಿ ಬಿಡ್ತೀನಿ, ಬನ್ನಿ. ಡ್ರಾಪ್ ಮಾಡ್ತಾನಂತೆ. ಅಂತೂ ಇಂತೂ ಒಳ್ಳೆ ಕರೆ ಸಿಕ್ತು. ನಾ ಬರಲ್ಲ, ನೀವು ಬೇಕಿದ್ರೆ ಹೋಗಿ. ಏನಾಯ್ತು? ಇನ್ನು ಏನೋ ಆಗ್ಬೇಕು.
ಡ್ರೈವರ್ ಕೆಲ್ಸಕ್ಕೆ ಅವತ್ ನಾನು ಹೋಗಿದ್ರೆ ಇವನ ಹತ್ರ ಇರೋ ಆಸ್ತಿ ನಂದಾಗಿರೋದು, ಅಂತಸ್ತು ನಂದಾಗಿರೋದು, ಈ ಕಾರ್ ನಂದಾಗಿರೋದು. ಅಷ್ಟೇ ಅಲ್ಲ, ಇವಳು ಕೂಡ ನೀನ್ ಹೆಂಡತಿ ಆಗ್ತಿದ್ಲು. ನಾನ್ ಅನ್ಭವಿಸ್ಬೇಕಾಗಿರೋ ಲೈಫ್ ನ ವೈಫ್ ನ ಇವ್ನು ಅನ್ಭವಿಸ್ತಾ ಇದ್ದಾನೆ. ಇದಕ್ಕೆಲ್ಲ ಯಾರೋ ಕಾರಣ? ನೀನೇನೋ ಇವ್ ವಹಿಸ್ಕೊಂಡ್ ಮಾತಾಡ್ತಿದ್ಯಾ? ಇವ್ಗಳು ಕುಡಿಯೋ ಚಟಕ್ಕೆ ಪಾಪ ಇವ್ನ ಲೈಫ್ ನ ಹಾಳು ಮಾಡ್ಬಿಟ್ರಲ್ಲ. ಅವತ್ ನೀನ್ ಕುಡಿಲಿಲ್ವೇನೋ? ಅದು ಇವನು ಡ್ರೈವರ್ ಆಗಿಲ್ವಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಕುಡ್ದಿದ್ದು. ಫಿಟ್ಟಿಂಗ್ ಇಲ್ಲಿ ನೀನು ಬೈತಾ ಇದ್ರೆ ನಮ್ಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ಎಷ್ಟೋ ಧೈರ್ಯ ನಿಂಗೆ? ಬಿಟ್ಟ ಅಂದ್ರೆ ನಮ್ಮೆಲ್ಲ ಕೈ ಮಾಡ್ಬಿಡ್ತೀಯ ನೀನು? ನಿನ್ನ ಹತ್ರ ಅದಿದ್ರೆ ಅವನ್ಮೇಲೆ ಕೈ ಮಾಡ ನೋಡೋಣ. ಅದೇ ಕಣ, ಎಲ್ಲ ಆಟೋಲ್ಲೂ ಇರುತ್ತಲ್ಲ ಶಂಕರಣ್ಣನ ಫೋಟೋ. ಅದಲ್ಲ ಕಣ, ನೈಟ್ ಆದ್ರೆ 1.5 ಆಗ್ತಾರಲ್ಲ. ಇವ್ರು ಸವಾಸ ಮಾಡ್ಬೇಡ, ಸರಿ ಗುನ್ನ ಇಡ್ತಾರೆ ಅಂತ. ಗುನ್ನ ಇಟ್ಬಿಡ್ತಾರೆ. ಬಂಗಾರಪ್ಪ ನಿನ್ನೂ ಸೇರ್ಸ ಹೇಳಿದ್ದು. ನೋಡಪ್ಪ ನಿಮ್ಮ ಅಪ್ಪನ ಹೆಸರು ಕರೀತಾವನ. ಏನಿದು? ಎಷ್ಟೋ ಧೈರ್ಯ ನಿನ್ಗೆ? ನಮ್ಮಪ್ಪನ ಹೆಸರು ಕರಿತೀಯ? ಆ ಹೆಸರಿಟ್ಟಿರೋದ ಕರಿಯಕ್ಕಲ್ವೇನೋ? ಕರಿತೀನಿರೋ. ಬನ್ರಿ ಈ ಕಡೆ. ಏನ್ರಿ ಇಂಥವ್ರೆಲ್ಲ ಅವರೆಲ್ಲ ನನ್ನ ಕಸ್ಟಮರ್ಸು. ಬನ್ರಿ ನಾವಲ್ಲಿ ಮುಂದ್ಕೋಗೋಣ. ಯಪ್ಪ ನನ್ನ ಮಕ್ಳ ನಿಮ್ಮಿಂದ ಕಾರ್ ಹೊಟ್ಟೈತಲ್ಲ. ಹೋದ್ರೆ ಹೋಯ್ತು ಬಿಡ. ಎಲ್ಲ ಕಡೆ ಹುಡುಕೋ. ನನ್ನ ಮಕ್ಕಳು ಇಲ್ಲ ಕಾಲಿ. ಅಯ್ಯಯ್ಯ, ನಾನ್ ಮೊದ್ಲೇ ಹೇಳ್ದೆ ಕಣೋ ನಿಮ್ ಮೇಡಮ್ಗೆ, ಅವ್ರು ಮಂಡ್ರಗೊಪ್ಪೆ ನನ್ನ ಮಕ್ಕಳಂತ. ನೀವು ಚಪ್ರದ ಕೆಳಗೆ ನುಗ್ಗಿದ್ರೆ ಅವ್ರು ನಿನ್ ಚಪ್ಲಿ ಕೆಳಗೆ ನುಗ್ತಾರೆ ಅಂತ ಕಳ್ಳನ ಮಕ್ಕಳವ್ರು. ನನ್ಗೆ ಎಷ್ಟು ಸಲ ಅಲ್ವಾ ಕೊಟ್ಟಿಲ್ಲಮ್ಮ ಅವರು? ನಿನ್ ಮಗನ್ ಫ್ರೆಂಡ್ಗಳು ನನ್ನ ಕೈ ಕೊಟ್ಟು ಹೋದ್ರು ಅಂದ್ರೆ ನೀ ನನ್ ಕೈ ಹಿಡಿಬೇಕಾಯ್ತದೆ. ಅದಕ್ಕೆ ನೀನ್ ಎತ್ತಕ ಬಂದಿರೋದು. ಅಂದ್ರೆ ನೀನು ನನ್ನ ಮದ್ವೆ ಆಗ್ಬೇಕು. ಮದ್ವೆನಾ? ನಿಮ್ಮ ಅಮ್ಮನ ತಲೆ ಕೆಟ್ಟೋಗಿದೆ. ಬರ ಸಡ್ಗೆ ಮದ್ವೆನಾ? ಇದೇನ್ ಮೇಡಮ್, ಒಂದಕ್ಕೊಂದು ಸಂಬಂಧ ಇಲ್ಲದೆ ಮಾತಾಡ್ತಾ ಇದ್ದೀರಾ? ಬುಲ್ಡಾಗಕ್ ಜ್ವರ ಬಂದ್ರೆ ಬುಲೆಟ್ ಪ್ರಕಾಶ್ ಬರೀ ಆಗ್ದಂಗ ಆಯ್ತಲ್ಲ ನಿಮ್ ಕತೆ. ಇದೆಲ್ಲ ತಪ್ಪು, ಹಂಗೆಲ್ಲ ಮಾಡ್ಬಾರ್ದು ನೀವು. ನಾನ್ ಮದ್ವೆಗಿದ್ವಿ ಆಗಲ್ಲ, ಹೋಯ್ತಿ ಮನೆಗೆ. ನಿನ್ ಮಗ 10 ಲಕ್ಷ ಕೊಡೋವರೆಗೂ ನಿನ್ನೆಲ್ಲ ಹೋಗಕ್ ಬಿಡ್ತೀನಿ. ಹೇ ಮಕ ಏನ್ ನೋಡ್ತೀರಿ? ಎತ್ತಕೊಂಡ್ರ ಅವ್ನ. ಸ್ವಲ್ಪ ನಿಧಾನ ಕಂಡ್ರು. ಎತ್ತಕೊಂಡ್ರು. ಮಂಗಳೂರಿಗೂ ಸ್ವಲ್ಪ ಡ್ರಾಪ್ ಕೊಡ್ತೀರಾ? ಸರ್ ದಯವಿಟ್ಟು ಸರ್, ತುಂಬಾ ಕಷ್ಟದಲ್ಲಿದ್ದೀವಿ, ದಯವಿಟ್ಟು ಡ್ರಾಪ್ ಮಾಡಿ ಸರ್. ತುಂಬಾ ಅರ್ಜೆಂಟ್ ಸರ್. ಸರ್ ದಯವಿಟ್ಟು ಸರ್, ತುಂಬಾ ರಿಕ್ವೆಸ್ಟ್ ಮಾಡ್ತೀವಿ ಸರ್, ಕಾಲಿಗೆ ಬೀಳ್ತೀವಿ ಸರ್, ದಯವಿಟ್ಟು ಮಂಗಳೂರಿಗೂ ಡ್ರಾಪ್ ಮಾಡಿ ಸರ್. ಎಷ್ಟು ಹೇಳಿದ್ರು ನಿಮ್ಗೆ ಬಾಬಾ ಬಾಬಾ ಅಂತ? ಅರ್ಥ ಆಗುದಿಲ್ಲ ಮರ ನಿಮ್ಗೆ? ಓಹ್, ನೀವು ಈ ಬಾಬಾ ಅಂದ್ರ? ನಾವು ಆ ಬಾಬಾ ಅನ್ಕೊಂಡ್ವಿ ಸರ್. ಅಲ್ಲ, ಈ ಬಾಬಾನೇ ಒಳಗೆ ಬಾಬಾ. ಥ್ಯಾಂಕ್ ಯು. ಬಾಬಾ ಬಾಬಾ ತಗೊಳ್ಳಿ, ಭಜನೆ ಶುರು ಮಾಡಿ. ಸರ್ ಎಂತ ನಿಮ್ಮನ್ನೆಲ್ಲ ನೋಡ್ದಂಗಿದೆಯಲ್ಲ? ನನ್ನನ್ನ? ಹೌದು. ನಿಮ್ಮ ಹೆಸರು? ಸಾಯಿ ಕೃಷ್ಣ. ಮಳವಳ್ಳಿನ? ಅಲ್ಲ, ಮಂಗಳೂರು. ಸರ್ ಯಾರೋ ಡ್ರಾಪ್ ಕೇಳ್ತಿದ್ದಾರೆ, ಗಾಡಿ ನಿಲ್ಸ್ಲಾ? ಯಾರ ಬಾಬಾ ಬರ್ತಾನೆ? ಡ್ರೈವರ್ ಬೇಡ ಬೇಡ, ಗಾಡಿ ನಿಲ್ಸ್ಬೇಡ, ಬೇಡ ಬೇಡ ಸರ್. ಇವ್ರು ಬಾಬಾ ಬಂದ್ರಲ್ಲ, ಮತ್ತೆ ಅವರು ತ್ರಿಬಲ್ ಭಕ್ತರು. ತ್ರಿಪಲಿ ಅಷ್ಟ ಅದ್ಯಾವ ಸ್ವಾಮೀಜಿ? ಸುಖಾನಂದ ಸದ್ಗುರು ಸ್ವಾಮೀಜಿ ಭಕ್ತರು. ಬೇವರ್ಸಿ. ಡ್ರೈವರ್ ಬಸ್ ನಿಲ್ಸೋದು ಬೇಡ, ಸೀದಾ ಹೋಗು. ನಮ್ಗೆ ಹೋಗ್ಬಿಟ್ಟೆ, ನೋಡ್ಕೋತೀನೋ. ಬನ್ನಿ ಬನ್ನಿ ಬನ್ನಿ. ಬಾಬಾ ಬಾಬಾ ಯಾರಿಗೋ ಫೋನ್ ಮಾಡ್ತಿದ್ಯಾ? ಹಲೋ, ಪೊಲೀಸ್ ಕಂಟ್ರೋಲ್ ರೂಮ್. ಬಿಟ್ಟು ಬರ್ತೀನಿ, ನಾ ಮಂಗಳೂರಿಗೆ ಹೋಗ್ತಿರೋ ಬಸ್ಸಲ್ಲಿ ಹಣ ಸಾಗಿಸ್ತಾವ್ರೆ. KA04MF 7979. ಓಂ ಸಾಯಿರಾಮ್. ನಿಮ್ಗೆ ಮಂಗಳೂರಲ್ಲಿ ಹಾರ್ಬರ್ ಗೊತ್ತಾ? ಹಾರ್ಬರ್ ಗೊತ್ತುಂಟು. ನಿಮಗೆ ಬಾಬಾ ಗೊತ್ತುಂಟಾ? ಓ ಗೊತ್ತಲ್ಲ, 3 ಸಲ ನೋಡಿದೀವಿ. ಎಲ್ಲಿ? ಪುಟ್ಪಾರ್ತಿ ಅಲ್ಲ? ಅಲ್ಲ, ನಟರಾಜ ಥಿಯೇಟರ್ ಅಲ್ಲಿ. ನಟರಾಜ ಥಿಯೇಟರ್. ನೀವು ಹೇಳೋದು ಯಾವ ಬಾಬಾ? ಬಾಬಾ ಬಾಬಾವ ನಿಮ್ಮ ತಲೆಹಾಟ ಜಾಸ್ತಿ ಆಯ್ತು. ಭಜನೆ ಮಾಡಿ ಆಯ್ತಾ? ಒಂದಷ್ಟು ಒಣಗೋಗಿರೋ ಬಂದ್ಕೊಡ್ರಿ. ಏನ್ ಹೇಳೆ? ಮಗನ್ ಕರ್ಕೊಂಬರಕ್ಕೆ ಮಂಗಳೂರು ಹೊಂಟಿದ್ದೀನಿ ಕಡೆ. ಮುಸ್ರೆ ತಿಕ್ಕು ಹೋಗಿ ಮಗನ್ ಹೆಂಗ್ ಕರ್ಕೊಂಬರ್ಬೇಕು ಅಂತ ನನಗ್ ಗೊತ್ತಿದೆ ಕಡೆ. ಡೂ ವಾಟ್ ಐ ಸೇ. ಮಂಗಳೂರು ಹೈವೇನಲ್ಲಿ ಒಳ್ಳೆ ಪೂರಿ ತಿನ್ಬೇಕು ಅಂದ್ರೆ ಸುರಭಿ ಹೋಟೆಲ್ ಬರಬೇಕು.
ಪೂರಿ ಹೇಗಿರ್ಬೇಕು ಗೊತ್ತಾ? ಕಪಾಳ ಕೊಡ್ದಾಗ ಕೆನ್ನೆ ಉಬ್ಕೊಳತ್ತಲ್ಲ, ಹಂಗ ಉಬ್ಕೊಂಡಿರ್ಬೇಕು. ಈ ಪೂರಿ ನೋಡಿ ಹೇಗೆ ಉಬ್ಕೊಂಡಿದೆ. ಇದನ್ನ ನೋಡ್ತಾ ಇದ್ರೆ ನನ್ನ ಮುಖಕ್ಕೂ ಈ ಪೂರಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಆಲ್ ರೌಂಡ್ ಸೂಪರ್. ಇಲ್ಲಿಗೆ ನಮ್ಮ ಇವತ್ತಿನ ಬನ್ನಿ ತಿನ್ನಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೋಟೆಲ್ಗಳು, ಇನ್ನಷ್ಟು ತಿಂಡಿ ತೋರಿಸ್ತೀನಿ. ಆಗ ನೀವು ಬನ್ನಿ, ತಿನ್ನಿ, ಮಸ್ತ್ ಮಜಾ ಮಾಡಿ. ಬನ್ನಿ ತಿನ್ನಿ ಪ್ರೋಗ್ರಾಮ್ ನ ಶೂಟ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಪ್ಪ. ಸರ್ ಅಷ್ಟು ದೂರ ಲಿಫ್ಟ್ ಕೊಡ್ತಿದ್ದೀರಾ, ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ಸರ್? ಈ ಬನ್ನಿ ತಿನ್ನಿ ಪ್ರೋಗ್ರಾಮ್ ನ ಸೌಂದರ್ಯ ರೇಟಿಂಗ್ ಅಲ್ಲಿ ನೋಡಿದ್ದೆ, ಸೂಪರ್ ಸರ್. ನನಗೆ ಒಂದ್ ವಿಷಯ ನಿಮ್ ಹೊಟ್ಟೆ ಮೇಲೆ ಆಣೆ ಇಟ್ಟು ಹೇಳಿ, ಈಗ ನೀವು ತಿಂದಿದ್ದು ನಿಜವಾಗ್ಲೂ ಚೆನ್ನಾಗಿತ್ತಾ? ನೋಡಪ್ಪ, ಸತ್ಯನ ಹೇಳ್ಬಾರ್ದು, ಯಾಕೆ ಅಂದ್ರೆ ಅದ್ ಕಹಿ. ಸುಳ್ಳನ್ನ ಹೇಳ್ಬೋದು, ಯಾಕೆ ಅಂದ್ರೆ ಅದ್ ಸಿಹಿ. ಅದಕ್ಕೆ ನನ್ನ ಹೆಸರು ಸಿಹಿ ಕಹಿ. ಬನ್ನಿ ಬನ್ನಿ, ತಿಂಡಿ ತಿನ್ಬಿಟ್ಟು ಆಮೇಲೆ ಹೊಟ್ಬಿಡೋಣ. ಸೀದಾ ಮಂಗ್ಳೂರ್ ತಾನೆ? ಅಲ್ಲಲ್ಲ, ಇನ್ನೊಂದೇ ಒಂದು ಹೋಟ್ಲಿದೆ, ಊಟ ಮಾಡ್ಕೊಂಡು ಸೀದಾ ಮಂಗ್ಳೂರೇ. ತಿನ್ಲೇಬೇಕು ತಂದೂರಿ. ನೀವು ಬನ್ನಿ ಒಂದ್ ಸಾರಿ, ತಿಂದು ನೋಡಿ ತರಾವರಿ. ಸೂಪರ್. ಓಕೆ ಓಕೆ, ಸ್ಟಾರ್ಟ್ ಮಾಡಿ ತಿನ್ನಿ. ಹುಡುಗ ಹುಡುಗಿಗೆ, ಹುಡುಗಿ ಹುಡುಗಂಗೆ ಕೊಡಬೇಕಾವ ಲುಕ್ಕು. ಹಾಗಾದ್ರೆ ಬನ್ನಿ ತಿನ್ನಿ ಈ ಕೇಕು. ಕಟ್ಲೀಸ್ ಸರ್ ಮಂಗಳೂರು ಇನ್ನೊಂದೇ ಒಂದು ಹೋಟ್ಲಿದೆ, ಊಟ ಮಾಡ್ಕೊಂಡು ಬರ್ತಾ ಇದೀನಿ. ಸಂಬಂಧ ಎಲ್ಲ ಓಕೆ ಆದ್ಮೇಲೆ ಸಮುದ್ರದ ಪಕ್ಕದಲ್ಲಿ 30-40 ಡಬಲ್ ಸೈಟು, ಓಡಾಡೋದಕ್ಕೆ ಒಂದು ಬೋಟು, ನೀನ್ ಬ್ರೋಕರ್ ಚಾರ್ಜ್ ಕೊಡ್ತೀನಪ್ಪ. ಇಡ್ಲ ನಾನು ಯಾವಾಗ್ಲೂ ಇದೆ ಗೋಳು, ಅದಿಲ್ಲ ಇದಿಲ್ಲ. ಅರ್ಜೆಂಟಾಗಿ ಮಂಗ್ಳೂರ್ಗೆ ಹೋಗ್ಬೇಕಾಗಿತ್ತು, ಸ್ವಲ್ಪ ಲಿಫ್ಟ್ ಕೊಡ್ತೀರಾ ಪ್ಲೀಸ್? ನೀವು ಮಂಗಳೂರಲ್ಲಿ ಹುಡುಗಿ ನೋಡಕ್ಕೆ ಯಾರ ಮನೆಗೆ ಹೋಗ್ತಿದ್ದೀರಾ? ತಣ್ಣೀರ್ ಬಾವಿ ಕೃಷ್ಣಮೂರ್ತಿ ಅವ್ರ ಮನೆಗೆ. ತಣ್ಣೀರ್ ಬಾವಿ ಕಿಟ್ಟಪ್ಪನ ಮನೆನಾ? ಸಾರ್ ಅವ್ರು ನಿಮ್ಗೆ ಚೆನ್ನಾಗ್ ಗೊತ್ತಾ? ಗೊತ್ತಿರೋದ, ಜೊತೆಲಿ ಕೆಲಸ ಮಾಡಿದೀವಯ್ಯ. ನಾನ್ ಹಾಕಿದ ಗೆರೆ ದಾಟ್ತಿರ್ಲಿಲ್ಲ ಅವನು. ಹೌದಾ? ಇಟ್ಕೊಂಡು ಬಾಬಾ ಬಾಬಾ ಸಾಯಿ ಬಾಬಾ ಸಾಯಿ ಬಾಬಾ ಸಾಯಿ ಬಾಬಾ ಸಾಯಿ ಬಾಬಾ ಸಾಯಿ ಬಾಬಾ. ನೀನು ಶುರು ಮಾಡು. ಇವನ ಬೇಡ ಮಾಡು. ನೀನು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿನ್ನ ಈಗಲೇ ಬಸ್ಸಿಂದ ಇಳಿಸ್ತಾನೆ. ಅಯ್ಯೋ ಬೇಡ ಬೇಡ ಬೇಡ. ನಿಲ್ಸು. ಎಂತದಿದು? ಎಲ್ರು ಬಾಬಾ ಬಾಬಾ ಅಂತಂದ್ರೆ ನೀನು ಅಂತಂದ್ರೆ ಅದಕ್ಕೆ ಅರ್ಥ ಉಂಟಾ? ಅವನು ಅದು ಸರ್, ಅದು ಅದು ಅಂದ್ರೆ ಎಂತ? ಅದು ಅಂದ್ರೆ ಅದೇ ಸರ್, ಅದೇ ಎಂತ? ಇವ ನಾಸ್ತಿಕನ? ನಾಸ್ತಿಕ ಅಲ್ಲ ಸರ್, ಅವನು ಇದು ಸರ್, ಇದು ಮಾವನ ವ್ರತವ? ಅಯ್ಯೋ ವ್ರತ ಗೀತ ಏನು ಅಲ್ಲ, ಇವನಿಗೆ ಅದೇ ಇಲ್ಲ ಸರ್. ಅದೇ ಇಲ್ವಾ? ಅದಲ್ಲ ಅಂದ್ರೆ ಅದಿದೆ, ಅವನ್ಗೆ ಇದಿಲ್ಲ ಸರ್, ಇದಿಲ್ಲ. ಎಂತದದು? ಅದು ಇದೆ ಇದು ಇಲ್ಲ ಅಂತೇಳಿ ನನ್ನ ಮಂಡೆ ಬಿಸಿ ಮಾಡಬೇಡ ನೀನು. ಬಾಬಾ ಅಂತ ಹೇಳ್ತಾನೆ ಇಲ್ವೋ? ನಾನು ಆವಾಗಿಂದ ನೋಡ್ತಾ ಇದ್ದೇನೆ, ಅವನು ಮೂಗನಾಗಿ ನಾಟಕ ಮಾಡ್ತಾ ಇದ್ದಾನೆ. ಕೊಟ್ಟ ಅದೇ ಸರ್, ಇವನಿಗೆ ಮಾತು ಬರೋದಿಲ್ಲ ಪಾಪ, ಶಬ್ದವೇದಿ. ಅಯ್ಯೋ ಪಾಪವೇ, ಛೇ, ಮಾತು ಬರೋದಿಲ್ವ? ನೀನು ಒಂದು ಕೆಲಸ ಮಾಡು, ದಿನ 108 ಸಲ ಬಾಬಾ ಅಂತ ಭಜನೆ ಮಾಡು, ನಿನಗೆ ಖಂಡಿತ ಮಾತು ಬರ್ತದೆ. ಅದಕ್ಕೆ ನಾನು ಗ್ಯಾರಂಟಿ, ಆಯ್ತಾ? ಜಗಳ ಆಡುವ ಅತ್ತೆ ಸೊಸೆ ಇದ್ದರೆ ಇಲ್ಲಿ ದೋಸೆ, ಒಂದಾಗಿ ಬಾಳುತ್ತಾರೆ ಅದಕ್ಕೆ ನಾನೇ ಭರವಸೆ. ಸೂಪರ್. ನೀವು ಇಲ್ಲಿ ಕುಡಿದರೆ ಟೀ, ಬಿಟ್ಬಿಡ್ತೀರಾ 90, ಇದಕ್ಕೆ ನಾನೇ ಗ್ಯಾರಂಟಿ. ಸೂಪರ್. ಸೂಪರ್ ಆಗಿದೆ, ತಗೊಳ್ಳಿ. ಮಂಗಳೂರು ಇನ್ನೊಂದೇ ಒಂದು ಹೋಟ್ಲಿದೆ, ಊಟ ಮಾಡ್ಕೊಂಡು. ಹೌದು, ಇವ್ರಿಗೇನ ಹುಡುಗನ ಹುಡುಗಕ್ಕೆ ಹೋಗ್ತಿರೋದು? ಹಲೋ, ನಾವು ಮದ್ವೆಗೆ ಹುಡುಗನ್ ಹುಡ್ಕಕ್ ಹೋಗ್ತಾ ಇಲ್ಲ. ನಮ್ಮ ಮೊಮ್ಮಗ ತಪ್ಪಿಸ್ಕೊಂಡಿದ್ದಾನೆ, ಅವನು ಹುಡ್ಕೊಂಡು ಹೋಗ್ತಿದೀವಿ. ಹಂಗಾದ್ರೆ ಇವ್ರಿಗೆ ಆಲ್ರೆಡಿ ಮದುವೆ ಆಗಿದೆ ಅನ್ನಿ? ಇನ್ನೂ ಇಲ್ಲ. ಮಾಡೋ ಐಡಿಯಾ ಏನಾದ್ರು? ಹೋಗ್ತಾ ಇದ್ರ ಗಾಡಿ ನಿಲ್ಲಿಸ್ತೇ ಹೋಗ್ತಾ ಇದೆಯಲ್ಲ, ಗೊತ್ತಾಗಲ್ವೇನಲ್ಲೇ? ಹೈವೇಲಿ ಅಡ್ಡ ತಿಟ್ಟಿ ಗಾಡಿ ಓಡಿಸ್ಕೊಂಡು ನನ್ ಗಾಡಿಗೆ ಅಡ್ಡ ಬಂದು ಇಡಿಯಟ್ ನನ್ನ ಹತ್ರ ಮಾತಾಡ್ತಾ ಇದ್ದೀನಿ ನೀನು.
ಒಳ್ಳೆ ಕಮ್ಮನ್ ಜಾತ್ರೆ ಕಳ್ದೋಗಿದ್ ನೀನು ಇಷ್ಟ ದಿವಸ ಎಲ್ಲಣ್ಣ ಹಾಕೊಂತಿದ್ದ ಇದ್ದೆ ಅಕ್ಕ ಹೆಂಗವಳು ಅಣ್ಣ ಅದ್ ಯಾಕೆ ಹೇಳ್ತೀಯ ನೀನ್ ಕಳ್ದೋದೇನ ಫೀಲಿಂಗ್ ಅಲ್ಲಿ ಅಕ್ಕ ಇನ್ನೂ ಮದ್ವೆನೇ ಆಗಿಲ್ಲ ಕಣಣ್ಣ. ಹೋಗ್ಲಿ ನೀನಾದ್ರೂ ಮದ್ವೆ ಅದೇನೋ. ಅಣ್ಣ ನಾನೊಂದ್ ಹುಡ್ಗಿನ್ ಲವ್ ಮಾಡ್ತಾ ಇದೀನಿ ಅಣ್ಣ. ಏನು ನಿನಗೂ ಲವ್ ಆಗಿದ್ಯಾ? ಯಾರೋ ಹುಡ್ಗಿ? ಅಣ್ಣ ನೀನ್ ಹಿಂದೆನೆ ಇದ್ದಾಳಣ್ಣ. ನಿನ್ನಿಂದೆ ಇದ್ದಾಳ? ಯಾರು ಇವ್ರ? ಅವಳು ಕಾಡ್ಕೋಣ ನಮ್ಮ ಹುಡುಗಿ ಕಡೆ ಕೈ ತೋರ್ಸ್ಕೊಂಡು ಲವ್ ಗಿವ್ ಅಂತ ಏನೋ ಮಾತಾಡ್ತಾ ಇರೋದು ನೀನು. ನೋಡ್ಕೊಂಡಿದ್ದೇನೋ ಲವ್ ಗಿವ್ ಅಂದ್ರೆ ತೆಗೆದು ಹೊಡೆದು ಬಿಡ್ತೀನಿ ನಾನು. ಏನ್ ಅನ್ಕೊಂಡಿದ್ಯಾ? ಆ ಹುಡುಗ ಮಂಗಳೂರು ಹಾರಬರ್ ಹತ್ರ ಅವನೇ ಅಂದ್ಬಿಟ್ಟು ಇವರೆಲ್ಲ ಮಾತಾಡ್ಕೊಂತ ಇದ್ರು. ಆ ಹುಡುಗ ಎಲ್ಲವನೇ ಅಂತ ಹುಡುಕಿ ಕರ್ಕೊಂಬಂದು ನೀನ್ ಸ್ಪಾಟಲ್ಲಿ ಇಟ್ಕೊಂಡಿರು. ನಾನು ಅವ್ರ ಕೈಯೋ ಕಾಲೋ ಹಿಡಿದು ಏನಾದ್ರು ಮಾಡಿ ಆ ಹುಡುಗನ ಅವ್ರಿಗೆ ಒಪ್ಪಿಸ್ಬಿಟ್ಟು ಆ ಹುಡುಗಿ ಜೊತೆ ನಿನ್ನ ಮದುವೆ ಮಾಡಿಸ್ಬಿಡ್ತೀನಿ. ಏನೋ ಏನೋ ನನ್ನ ತಪ್ಕೊಂಬೇಕು ಅನಿಸ್ತೀನಿ. ಅಣ್ಣ ಅಂದ್ರೆ ನಮ್ಮ ಏನೋ ನಿನ್ನ ಹತ್ರ ವಾಸನೆ? ಅಣ್ಣ ತುಂಬಾ ಈಟ್ ಆಗ್ಬಿಟ್ಟಿತ್ತಾನ, ಅದಕ್ಕೆ ಬೆಳಗ್ಗೆ 3/4 kg ಹಂದಿ ಮಾಂಸ ತಿಂದ್ಬಿಟ್ಟೆ ಅಣ್ಣ. ಏನ್ ಮಾಡ್ತಾ ಇದ್ದೀರಾ? ನೋಡಕ್ಕೆ ಓಡ್ಬೇಡ, ನಿಂತ್ಕೊಳ್ಳೋ, ಮದ್ವೆ ಮಾಡ್ಕೊಳ್ಳೋ. ನನ್ ಬಿಟ್ಟು ನನ್ನ ಕೈಯಿಂದಾನೆ ತಪ್ಪಿಸ್ಕೊತೀಯಾ? ಗಾಡಿ ಧರ್ಮಸ್ಥಳ ತಿರ್ಸೋ. ಧರ್ಮಸ್ಥಳಕ್ಕ ಯಾಕೆ? ಅಲ್ವಂತಾಗ ಮದ್ವೆ ಆಗಿದ್ದೆ ಅಂದ್ರೆ ಪುರುಷ ಸಮಾಜ ಕಂಪ್ಲೇಂಟ್ ಕೊಟ್ಟು ನಿನ್ನ ಅರೆಸ್ಟ್ ಮಾಡಿಸ್ಬಿಡ್ತೀನಿ. ಮತ್ತೆ ನನ್ನ 10 ಲಕ್ಷ ಬಾ ನನ್ನ ಮಗನ ಹತ್ರ ಕಿತ್ಕೊಡ್ತೀನಿ. ನಿನ್ ಮಗ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮದ್ವೆ ಆಗ್ತೀನಿ. ಅಲ್ಲಿವರೆಗೂ ನಿನ್ನ ಟಚ್ ಮಾಡಬಾರ್ದು. ಪೊಲೀಸ್ ಎಂತ ನೀವು ಬಸ್ಸಿಗೆಲ್ಲ ಅಡ್ಡ ಬರೋದು? ಬೇರೆ ಕೆಲ್ಸ ಇಲ್ಲ ಮರ್ರೆ. ಯಾರು ಬೇಕು ನಿಮಗೆ? ಈ ಬಸ್ಸಲ್ಲಿ ನೀವು ಪುಟ್ಪರ್ತಿಯಿಂದ ಹಣನ ಸಾಗಿಸ್ತಾ ಇದೀರ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ನಿಜಾನೋ ಸುಳ್ಳು ಅಂತ ತಿಳ್ಕೊಳಕ್ಕೆ ಈ ಬಸ್ಸನ್ನ ನಾವು ಸರ್ಚ್ ಮಾಡ್ಬೇಕು. ಹಣವ? ಹೌದು. ಅದ್ರಲ್ಲಿ ಹಾಕ್ಬಿಡು. ಹೋಗ್ರ ಬೇಗ. ಈ ಬಸ್ಸಲ್ಲಿ ನಿಮಗೆ ಪ್ರಸಾದ ಬಿಟ್ರೆ ಬೇರೆ ಎಂತ ಸಿಗ್ಲಿಕ್ಕಿಲ್ಲ. ನೋಡೋಣ ಎಂತ ವೆಸ್ಟ್ ನೋಡಿಲ್ಲ. ನೋಡೋಣ. ಇಲ್ಲಿ ನೋಡಿ ಸರ್ ಪ್ರಸಾದ. ಏನಿದು ಪ್ರಸಾದನಾ? ಎಂಚಂಡ್ ಪ್ರಸಾದ ಎಲ್ಲ ಹಣ ಆಯ್ತಾ? ಇದು ಬಾಬನ ಪವಾಡವೇ ಸರಿ. ಈ ಪ್ರಸಾದ ನನಗೆ ಸೇರಿದು. ಕೊಡು ಮರೆ ಪ್ರಸಾದ. ಕೊಡ್ತೀನಿ ಬಾ. ಸ್ಟೇಷನ್ ಕೊಡ್ತೀನಿ ಬಾ. ಇಲ್ಲೇ ಕೊಟ್ಟು ಬಸ್ ಇದ್ ಮಾಡ್ರ. ಏನೇ ನಿನ್ ಗೋಳು? ಮಗು ನಂದೇ ತಾನೆ. ಮಗು ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಕಣೆ. ಈಡೇ ಫೋನು. ಮುಸ್ರಾಚಿಕ್ ಹೋಗಿ ಬಂದ್ರೆ ಶೂಟ್ ಮಾಡಿ ಸಾಯ್ಸಾಕ್ಬಿಡ್ತೀನಿ. ತಿಂದರೆ ಉಡುಪಿ ಹೋಟೆಲ್ ಉಪ್ಪಿಟ್ಟು ನಿಮ್ಮ ಬಾಡಿ ಆಗತ್ತೆ ಫಿಟ್. ಆಮೇಲೆ ನೀವೇನು ಮಾಡಿದ್ರು ಅದೆಲ್ಲ ಸೂಪರ್ ಹಿಟ್. ಸೂಪರ್. ಆಫ್ ಮಾಡಪ್ಪ. ಈಗ ಉಪ್ಪಿಟ್ಟು ತಿನ್ಬಿಟ್ಟು ಹೊಟ್ಬಿಡ. ಸೀದಾ ಮಂಗಳೂರು ತಾನೆ? ಅಲ್ಲಪ್ಪ, ಇಲ್ಲಿ ಇನ್ನೊಂದು ಹೋಟ್ಲ್ ಇದೆ, ಅದು ಬಾಗ್ಲ ಹಾಕಕ್ ಮುಂಚೆ ಶೂಟಿಂಗ್ ಮಾಡ್ಬೇಕು. ಆಮೇಲೆ ಸ್ಟ್ರೈಟ್ ಮಂಗಳೂರು. ಯಾಂದಳ್ಳಿ ನೀನೇನ್ ಮನುಷ್ಯನ ದೆವ್ವನ? ಅಲ್ಲಯ್ಯ ಅದೇನ್ ಹೊಟ್ಟೆನ ಅಕ್ಕಿ ಮೂಟೆನ? ಅಷ್ಟೊತ್ತಿಂದ ಒಂದಾದ್ಮೇಲೆ ಒಂದು ತಿಂತಾನೆ ಇದೆಯಲ್ಲ. ಅಲ್ಲಯ್ಯ ತಿಂದಿದ್ದೆಲ್ಲ ಎಲ್ಲಿಗೆ ಕಳಿಸ್ತಾ ಇದೆಯಾ? ಅದು ನನ್ನ ಹೊಟ್ಟೆನಲ್ಲಿ ಡಬಲ್ ಗ್ರೈಂಡರ್ ಇದೆ. ಏನೇ ತಿಂದ್ರು ಎಷ್ಟೇ ತಿಂದ್ರು ಅರ್ದು ಹೊರಗೆ ಹಾಕ್ಬಿಡುತ್ತೆ. ಸ್ವಾಮಿ ಅರೀತಿಲ್ಲ, ಅರ್ಧೋಗ್ತಾ ಇದೆ. ನಿಮ್ ಜೊತೆ ಹಿಂಗೆ ತಿಂತಿದ್ರೆ ನಮ್ಮ ನವದ್ವಾರನು ಅರ್ಧೋಗಿ ಸೂಜಿ ದಾರ ತಗೊಂಡು ಹೊಲ್ಕೋಬೇಕಾಗತ್ತೆ. ತಗೊಳ್ಳಿ ನಿಮ್ ಕ್ಯಾಮ್ರಾ. ನಿಮ್ ಡ್ರಾಪ್ ಬೇಡ, ಏನು ಬೇಡ. ನೋಡ್ಲಪ್ಪ, ಅಷ್ಟೇನಪ್ಪ, ನನ್ನ ಮಾತು ಕೇಳಪ್ಪ. ಏಯ್ ಸೆನ್ಸರ್ ಇದೆ, ಇಲ್ಲ ಅಂದಿದ್ರೆ ಬಾಯ್ಗೆ ಬಂದಂಗ್ ಬೈದಾಗ್ಬಿಡ್ತಿದೆ. ಪಾಪ ವೆರೈಟಿ ಅನ್ನ ತಿನ್ನಿಸಿದವ್ರಿಗೆ ಯಾಕೆ ಬೈಯೋದು? ಬ್ಯಾಗ್ ಎತ್ಕೊಂಡು ನೋಡಿ. ಅಲ್ಲಪ್ಪ, ನನ್ನ ಮಾತು ಕೇಳಪ್ಪ. ಹಲೋ ಬ್ರದರ್, ನನ್ನ ಮಾತು ಕೇಳಿ ಬ್ರದರ್. ಇದಕ್ಕೇನು ಸೆನ್ಸರ್ ಇಲ್ವಾ? ಹಲೋ ಬ್ರದರ್, ಬನ್ನಿ. ಅಯ್ಯೋ ಹೊಟ್ಟೆ ತುಂಬ ಊಟ ಮಾಡಿ 3 ದಿವಸ ಆಯ್ತು ಸರ್. ತಿನ್ನಕ್ಕೆ ಅನ್ನ ಕೊಡ್ತೀವಿ ಸರ್. ಅಲ್ಲಿರೋ ಹೋಟ್ಲ್ ಒಳಗಡೆ ಹೋಗು. ಹಾ ಸರ್. ಅಲ್ಲೊಬ್ಬ ತಾಮ್ರದ ಬಿಂಗೆ ತರ ಕೂತಿರ್ತಾನೆ. ಅವನ ಹತ್ರ ಹೋಗಿ ಇದೇ ಡೈಲಾಗ್ ಹೊಡಿ. ನಿನ್ ಸಾಯೋ ತನಕ ಊಟ ಆಗ್ತಾನೆ. ಸರ್ ಬಿಡ, ಉಣ್ಲಿಲ್ಲ ತಿನ್ಲಿಲ್ಲ. ಆಗ 10 ಲಕ್ಷ, ಇವಾಗ 10 ಲಕ್ಷ ಕಳ್ಕೊಂಡ್ವಿ. ಜೊತೆಗೆ ಇದು ಬೇರೆ ಚೀಲ.
ಸ್ವಲ್ಪ ಮಂಗಳೂರಿಗೂ ಡ್ರಾಪ್ ಮಾಡ್ತೀರಾ ಪ್ಲೀಸ್ ಸರ್? ಸ್ವಲ್ಪ ಮಂಗಳೂರು ಹೌದು ಸರ್, ಸ್ವಲ್ಪ ಪ್ಲೀಸ್ ಡ್ರಾಪ್ ಮಾಡಬೇಕು. ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಲೋ ಬನ್ನಿಂದ ಹತ್ಕೊಳ್ಳಿ ಅನ್ನ. ಸಾರಿ ಸರ್. ಇಟ್ಕೊಳ್ರಿ ಬೈಕ್, ಇಟ್ಕೊಳ್ರಿ ಹೆಲ್ಮೆಟ್. ಇಟ್ಕೊಂಡೆ ಸರ್. ಬಂದೆ ನೋಡ್ರಿ. ಸಾರಿ, ನಮ್ಮ ಸೇಫ್ಟಿಲಿ ನಾವಿರ್ಬೇಕು. ಆಜಾ ಆಜಾ ಮೇ ಹೂಂ ಪ್ಯಾರಿ ತೇರಾ. ನೀವೇನೇ ಹೇಳಿ, ಇದ್ರಲ್ಲಿ ಸಿಗೋ ಮಜಾ ಇನ್ಯಾವುದ್ರಲ್ಲೂ ಸಿಗಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾವ್ದಕ್ಕೆ ನಾನು ಹುಚ್ಚು ಇದ್ದಿದ್ಕ? ಇಲ್ಲ ಸರ್, ನಮ್ಗೆ ಡ್ರಾಪ್ ಮಾಡೋದಕ್ಕೆ ಗಾಡಿ ನಿಲ್ಸಿದ್ರಲ್ಲ ಅದಕ್ಕೆ ಸರ್. ಆಕ್ಚುಲಿ ನಾನ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದ್ರೆ 50 ಕಿಲೋಮೀಟರ್ಸ್ ಇಂದ 50 ಲೀಟರ್ಸ್ ಸ್ಟಾಕ್ ಇಟ್ಕೊಂಡಿದ್ನಪ್ಪ. ಯಾಕೆ ಸರ್? ಸ್ಟ್ಯಾಂಡ್ ಇರ್ಲಿಲ್ಲ ಗಾಡಿಗೆ. ಅದಕ್ಕೆ ನೀವು ಸಿಕ್ಕಿದ್ರಿ, ಗಾಡಿ ಇಟ್ಕೊಂಡ್ರಿ, ಆರಾಮಾಗಿ ಗುಚ್ಚಾಯ್ಕೊಂಡ್ ಬಂದಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಡ್ರಾಪ್ ವಿಷಯ ನೋಡಿ, ನನ್ನ ಕಷ್ಟ ಕಾಲದಲ್ಲಿ ನೀವು ಹೆಲ್ಪ್ ಮಾಡಿದ್ರ. ನಿಮಗೆ ಡ್ರಾಪ್ ಕೊಡದೆ ಹೋದ್ರೆ ಚೆನ್ನಾಗಿರುತ್ತಾ? ಎಲ್ಲಿಗೆ ಹೋಗ್ಬೇಕು? ಇಲ್ಲೇ ಮಂಗಳೂರಿಗೆ ಸರ್. ಇಲ್ಲೇ ಮಂಗಳೂರಿಗೆ? ಓಕೆ, ವೆರಿ ಗುಡ್. ಬನ್ನಿ. ಬಟ್ ಒನ್ ಕಂಡೀಷನ್. ಏನ್ ಸರ್? ನಾನು ಆಲ್ರೆಡಿ ಮಂಗಳೂರಿಗೆ ರೇಸ್ ಅಲ್ಲಿ ಇದ್ದೀನಿ. ನಾನು ಮಂಗಳೂರು ತಲುಪೋ ತನಕ ಎಲ್ಲೂ ಸ್ಟಾಪ್ ಇಲ್ಲ. 1, 2, 3 ಆಮೇಲೆ ಕೂತ್ಕೊಂಡಿರ್ಬೇಕು. ಯಾಕೆಂದ್ರೆ ನನ್ನ ಜೊತೆ ಬರ್ಬೇಕು ಅಂದ್ರೆ ಗುಂಡಿಗೆ ಇರಬೇಕು. ಗುಂಡಿಗೆ ಸಾರಿ, ಈಗ ಸದ್ಯಕ್ಕೆ ಖುಷಿಲಿ ಅದನ್ನ ಹಿಡ್ಕೋಬೇಕು ಅನಿಸ್ತಿದೆ ಸರ್. ಯಾವ್ದನ್ನ? ಅದೇ ಸರ್, ಎಲ್ರಿಗೂ ಎರಡೆರಡು ಇರ್ತಲ್ಲ ಸರ್. ಸರ್ ಏನ್ರಪ್ಪ ಎದುರಿಸ್ತಾ ಇದ್ರಾ? ಸದ್ಯಕ್ಕೆ ಹೆಲ್ಮೆಟ್ ಹಿಡ್ಕೊ. ಇಬ್ರು ಹತ್ತಿ ಹಿಂದೆ ಕೂತ್ಕೊಳ್ರಿ. ಯಾರ ಕಾಲ್ ಕಡಿತಾರೆ? ಒಂದು. ಹಲೋ, ಹೌದಾ ಹೌದಾ ಹೌದಾ? ಅಲ್ಲಯ್ಯ, ಕೆಳಗಿಳಿಸ್ಬಿಟ್ಟು ತಬಲಾ ಬಡಿತಾ ಇದ್ಯಲ್ಲ, ಏನ್ ವಿಷಯ? ಅಯ್ಯ, ಬೆಂಗಳೂರಲ್ಲಿ ನಾನೊಂದು ಹುಡುಗಿ ನೋಡಿದ್ದೆ. ಆ ಹುಡುಗಿ ನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ್ಬಿಟ್ಲು. ಅದಕ್ಕೆ ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ನೀವು ಇಲ್ಲಿಂದ ನಡ್ಕೋಗಿ. ಅಲ್ಲಯ್ಯ, ಬೆಳ್ತಂಗಡಿ ಆದ್ಮೇಲೆ ಸಿಕ್ಕೋದೆ ಮಂಗಳೂರು, ಬಿಟ್ಟು ಹೋಗ್ಬಿಡು. ಆಗಲ್ಲಯ್ಯ, ನಾನು ಅರ್ಜೆಂಟ್ ಆಗಿ ಹೋಗ್ಲೇಬೇಕಯ್ಯ. ಅಯ್ಯೋ, ಇನ್ ಸ್ವಲ್ಪ ದೂರ ಕಣಪ್ಪ ಇರೋದು. ಅಮ್ಮ, ನಿಮ್ಗೆ ಸ್ವಲ್ಪ ದೂರ, ನಂಗೆ ತುಂಬಾ ದೂರ. ಆಗಲ್ಲ, ಹೋಗಮ್ಮ. ಅಲ್ಲ, ಅಯ್ಯ ಅಯ್ಯ ಅಂತ ಬಾಯ್ ತುಂಬಾ ಕರಿತೀಯ, ಒಂಚೂರು ಪ್ರೀತಿ ಬೇಡವೇನಯ್ಯ? ಏನಯ್ಯ, ಯಾರಯ್ಯ ನೀನು? 11 ವರ್ಷದ ಮದುವೆ ಆಗಿದ್ರೆ ನೋವು ಅನುಭವಿಸ್ತಾರ ನಾನು. ಆ ನೋವು ನನಗೊತ್ತು. ಅಯ್ಯ ಅಂತೆ, ಅಯ್ಯ ಹೋಗಯ್ಯ ಹೋಗಯ್ಯ. ರೀ ಮಿಸ್ಟರ್, ಬಾಯ್ ಬಂದಾಗ ಮಾತಾಡ್ಬೇಡ್ರಿ. ಬನ್ನಿ ಆಂಟಿ, ಬನ್ನಿ ಅಂಕಲ್, ನಮ್ ಪಾಡಿಗೆ ಹೋಗೋಣ. ಈ ಕರಿ ಹಂದಿ ಗಾಡಿ ಯಾರಿಗ್ ಬೇಕು? ನಮಗ್ ಬೇರೆ ಗಾಡಿ ಸಿಗುತ್ತೆ. ಹೌದು, ಈ ಕರಿ ಹಂದಿ ಗಾಡಿಲೇ ಆವಾಗಿಂದ ನೋಡ್ಕೊಂಡ್ ಕುಂತಿದ್ದು. ಹೋಗೆ ಹೋಗೆ ಪಾರಂ ಬಿಳಿ ಹಂದಿ. ಆಹಾ, ನನ್ನ ಮದುವೆಯಂತೆ. ಯಾವ್ದೋ ಜೀಪ್ ಬಂತು. ಇಲ್ಲಿ ನೇತ್ರಾವತಿ ಎಲ್ಲಿ ಸಿಗ್ತಾಳೆ? ಯಾರು ಏರಿಯಾ ಕಾರ್ಪೊರೇಟ್ರಾ? ಅಲ್ಲ, ವಾಟ್ರು. ದೊಡ್ಡ ಪಿವೋಟ್ ಅನ್ಸುತ್ತೆ. ನೇತ್ರಾವತಿ ನದಿ ಮಂಗಳೂರು ಹತ್ರ ಇದೆ ಅಂತ ಹೇಳಿ ಡ್ರಾಪ್ ತಗೊಳ್ಳೋಣ. ನೇತ್ರಾವತಿ ನದಿ ಮಂಗಳೂರು ಹಾರ್ಬರ್ ಪಕ್ಕದಲ್ಲೇ ಇದೆ. ಅದ್ಯಾವ್ದಯ್ಯ ಹಾರ್ಬಾರು? ಅಲ್ಲಿ ನನ್ನ ಬ್ರ್ಯಾಂಡ್ ಸಿಗುತ್ತಾ? ಬ್ರ್ಯಾಂಡ್ ಏನು, ಲೈವ್ ಬ್ಯಾಂಡ್ ಸಿಗುತ್ತೆ. ಹೌದಾ? ನಮ್ಗೂ ಡ್ರಾಪ್ ಕೊಟ್ಬಿಡಿ ಅಣ್ಣ. ನಿಮ್ಗೆ ಹಾಡು ಹೇಳಕ್ ಬರುತ್ತಾ? ಹಾಡ? ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲ ಆಯ್ತು ಲೈಫಿನಲ್ಲಿ, ನೀವು ಬಂದ್ರಿ ಜೀಪಿನಲ್ಲಿ. ಆಯ್ತು ಕಣೆ, ಸ್ವಲ್ಪ ದೂರ ಬಾರೆ. ನಡೆದಷ್ಟು ಮೈ ಕೈ ಎಲ್ಲ ಗಟ್ಟಿ ಆಗುತ್ತೆ. ಅರೆ, ಎಸ್ ಐ ಸೂರ್ಯ ಪ್ರಕಾಶ್. ಅಲ್ಲ, ನೀವೇ ನಾವು ಮಂಗಳೂರಿಗೆ ಹೊರಟಿದ್ವಿ. ಮಧ್ಯದಲ್ಲಿ ಗಾಡಿ ಕೆಟ್ಟೋಯ್ತು. ಅದಕ್ಕೆ ಯಾರಾದ್ರೂ ಡ್ರಾಪ್ ಕೊಡ್ತಾರೇನೋ ಅಂತ. ಬರ್ತಾರೆ, ನಿಲ್ಲಿಸ್ತಾರೆ. ಅಪ್ಪಾಜಿನ ಬರ್ಲಾ? ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬೆಂಗಳೂರ್ಗ? ಮತ್ತೆ ಮಂಗಳೂರು ಕಡೆ ಹೋಗ್ತಾ ಇದೀಯಾ? ಮಂಗಳೂರಿಗೆ ಹೋಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬಹಳ ಒಳ್ಳೇದಾಯ್ತು. ನಮ್ 3 ಜನನ ಮಂಗಳೂರಲ್ಲಿ ಡ್ರಾಪ್ ಮಾಡ್ಬಿಟ್ಟು ನೀ ಎಲ್ಲಾದ್ರೂ ಹೋಗಿ. ಹೆಂಗಿದೆ ನಮ್ ಗಾಡಿ ರೇಸು? ಹಿಂದೆ ಯಾವ ಗಾಡಿ ಇಲ್ಲ ಕಣೋ ಸರ್. ರೇಸು ಅಂದ್ರೆ ಹಿಂದೆ ಯಾವ ಬೇಕು ಬರ್ತಿಲ್ಲ ಸರ್. ನಮ್ ರೇಸು 2 ವೀಲರ್ ಜೊತೆ ಅಲ್ಲಮ್ಮ. 4 ವೀಲರಾ ಸರ್? ಕಾರು ಕಾಣಿಸ್ತಿಲ್ಲ. ನಮ್ ಜೊತೆ ರೇಸ್ ಮಾಡೋಂತ ಗಾಡಿನ ರೋಡ್ ಮೇಲೆ ಬಿಟ್ಟೇ ಇಲ್ಲ. ಹೌದಾ? ಮತ್ತೆ ರೇಸ್ ಯಾರ ಜೊತೆ ಸರ್? ಮಿರರ್ ನೋಡ್ರಿ ಸರ್. ಏನು ಕಾಣಿಸ್ತಿಲ್ಲ. ಕಾಣಿಸ್ತಾ ಇಲ್ವಾ? ಇಲ್ಲ. ಮೇಲ್ ನೋಡ್ರಿ.
ನಮ್ ರೇಸ್ ಏನಿತ್ತು ಏನ್ ಜೊತೆ ನಿನ್ನಿಂದ ನನ್ನ ದೂರ ಮಾಡಲು ಎಂದು ಆಗಲ್ಲ. ಸೂಪರ್ ರಮ್ಮ. ನೆಕ್ಸ್ಟ್ ಸಾಂಗ್ ತಗೊಳ್ಳಿ ಸರ್. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗೊಂದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಜೊತೆಯಲ್ಲಿ ಯಾಕಪ್ಪ ನಿಲ್ಲಿಸ್ದೆ? ನೀವೇ ನಿಲ್ಸಿ ಅಂತ ಹೇಳಿದ್ರಿ. ನಾನು ಹಾಡ್ ನಿಲ್ಸಕ್ ಕೇಳ್ದೆ, ಜೀಪ್ ನಿಲ್ಸಕ್ ಕೇಳದ್ನ ಕಂದ. ನನ್ನ ಹೆಂಡತಿ ತುಂಬಾ ಸುಂದರವಾಗಿದ್ಲು. ಓಡಾಬಿಟ್ಲು. ಅಣ್ಣನ್ ಮೂಡ್ ಔಟ್ ಆಗಿದೆ. ಒಳ್ಳೆ ಆಡ ಆಡೋಣ. ಸ್ಟಾರ್ಟ್ ಮಾಡಿ. ನಡಿ ಅಣ್ಣ, ಈಗ ನಿಮ್ಗೆ ಸೂಪರ್ ಸಾಂಗ್ ತಗೊಳ್ಳಿ. ಕುಚಿಕು 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 ನೀನು ಚಡ್ಡಿ ದೋಸ್ತು ಕಣ ಕುಚಿಕು. ಓ ಗೆಳೆಯ ಜೀವ ಗೆಳೆಯ. ಗಾಡಿನೋ ಹಾಡು ಎರಡು. ಏನಣ್ಣ ಆಯ್ತೀಗ? ನೀವು ಕುಚಿಕು ಅಂದ್ರಲ್ಲ, ಆ ಕುಚಿಕು ಸ್ನೇಹಿತನೇ ನನ್ನ ಹೆಂಡತಿನ ಓಡಿಸ್ಕೊಂಡು ಹೋಗಿದ್ದು. ದುರಂತ ದುರಂತ. ನಿಮ್ಮಂತ ಒಳ್ಳೆಯವ್ರಿಗೆ ಈ ತರ ಮಾಡಿದವ್ರನ್ನ ಹುಡುಕಿ ಕೊಲ್ಬೇಕು. ಏನ್ ಮಾಡ್ಬೇಕು? ಹುಡುಕಿ ಕೊಲ್ಬೇಕು. ಏನ್ ಮಾಡ್ಬೇಕು? ಹುಡುಕಿ ಕೊಲ್ಬೇಕು. ಏನ್ ಮಾಡ್ಬೇಕು? ಕೊಲ್ಬೇಕು. ಏನ್ ಮಾಡ್ಬೇಕು? ಹುಡುಕಿ ಕೊಲ್ಬೇಕು. ಏನ್ ಮಾಡ್ಬೇಕು? ಏನು ಏನು ಇನ್ನೂ ಸ್ಪೀಡ್ ಹೋಗ್ಬೇಕಂತ ತಗೊಂಡ್ರಲ್ಲ. ಮಂಗ್ಳೂರ್ ಟಚ್ ಆಗೋ ತನಕ ಗಾಡಿ ಸ್ಟಾಪ್ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ನಾನು ಒಂದು ಸಲ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಆಕ್ಸಿಡೆಂಟ್ ಆಗೋ ತನಕ ಗಾಡಿ ನಿಲ್ಸಲ್ಲ ಕಂಡ್ರಲ್ಲೇ. ಏನಪ್ಪ ಗಟ್ಟಿಯಾಗಿ ಹಿಡ್ಕೊಳಪ್ಪ. ಸಾಯ್ತಾ ಇದೀನಿ. ಗಾಡಿ ಸೈಡ್ಗೆ ಹಾಕೋ ಅಂತ ಹೇಳಿದ್ರೆ ಹೋಗ್ತಾನೆ ಇದ್ದಲ್ಲ. ನೀನು ಮೆಂಟಲ್ 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 ಕನ್ನಡದಲ್ಲಿ ನನಗೆ ಇಷ್ಟವಾಗ್ತಿರಂತ ಏಕೈಕ ಪದ ಮೆಂಟಲ್. ಕನ್ನಡದಲ್ಲಿ ಮೆಂಟಲ್ ಅನ್ನೋ ಪದನೂ ಇದೆಯಾ? ನಾನು ಕೇಳಿಸ್ಕೊಂಡಿದ್ದೀನಿ. ಎಲ್ಲಿ? ಆಸ್ಪತ್ರೆಯಲ್ಲಿ. ಯಾವ ಆಸ್ಪತ್ರೆಯಲ್ಲಿ? ಮೆಂಟಲ್ ಆಸ್ಪತ್ರೆಯಲ್ಲಿ. ಪ್ಲೇನ್ ಆಕ್ಸಿಡೆಂಟ್ ಅಲ್ಲಿ 5 ವರ್ಷ ನಾನು ಮೆಂಟಲ್ ಆಸ್ಪತ್ರೆಯಲ್ಲಿ ಇದ್ದ ತಕ್ಷಣ ನಾನು ಮೆಂಟಲ್ ಆಗ್ಬಿಡ್ತೀನ. ಮೆಂಟಲ್ ಹಾಸ್ಪಿಟಲ್. ಬೇರೆಯವ್ರ ಹತ್ರ ನಾನು ಗಾಡಿ ಕಿತ್ಕೊಂಡ್ ಬಂದ್ಬಿಟ್ರೆ ನಾನು ಮೆಂಟಲ್ ಆಗ್ಬಿಡ್ತೀನ. ನಿಜವಾಗ್ಲೂ ಮೆಂಟಲ್ ಕಣ. I am brilliant mental. ಎಕ್ಸ್ಕ್ಯೂಸ್ ಮೀ ಸರ್. ಒಬ್ಬ ಬ್ರಿಲಿಯಂಟ್ ಮೆಂಟಲ್ಗೆ ಆನ್ ಮಾಡೋ ಅಂದ್ರೆ ಮಾಡಲ್ಲ ಸರ್? ಯಾಕೆ ಮಾಡಲ್ಲ? ಮಾಡ್ಲಾ ಸರ್? ಒಬ್ಬ ಬ್ರಿಲಿಯಂಟ್ ಮೆಂಟಲ್ಗೆ ಇಂಡಿಕೇಟರ್ ಹಾಕೊಂಡ್ರೆ ಹಾಕಲ್ವಾ ಸರ್? ಹಾಕಲ್ಲ. ಯಾವ ಇಂಡಿಕೇಟರ್ ಬೇಕು? ಲೆಫ್ಟ್. ಸೂಪರ್. ಏನ್ ಬ್ರಿಲಿಯಂಟ್ ಸರ್ ನೀವು? ಒಬ್ಬ ಬ್ರಿಲಿಯಂಟ್ ಮೆಂಟಲ್ಗೆ ಸಡನ್ ಆಗಿ ಲೆಗ್ ಬ್ರೇಕ್ ಹಾಕೊಂಡ್ರೆ ಹಾಕಲ್ಲ ಸರ್? ಯಾಕೆ ಹಾಕಲ್ಲ? ಯಾಕೆ ಸರ್? ಯಾಕೆ? ಬ್ರೇಕ್ ಇದ್ರೆ ತಾನೇ ಕಣ ಹಾಕೋದು. ಏನ್ ಮಾಡ್ಬೇಕು? ಹುಡುಕಿ ಕೊಲ್ಬೇಕು. ಒನ್ಸ್ ಮೋರ್ ಪ್ಲೇಸ್. ಹುಡುಗಿ ಕೊಲ್ಬೇಕು. ಏನ್ ಮಾಡ್ಬೇಕು? ಹುಡುಕಿ ಕೊಲ್ಬೇಕು. ಏನ್ ಮಾಡ್ಬೇಕು? ಅಣ್ಣ, ನೇತ್ರಾವತಿ ನದಿ ಬಂತು. ಎಲ್ಲಿಂದ ಎಲ್ಲಿವರೆಗೂ ಹರಿತಾಳ ನೇತ್ರಾವತಿ? ನಂಗೊಂದು ಹೆಲ್ಪ್ ಮಾಡ್ತೀರಾ? ಏನದು? ಕೆಳಗಿಳಿ. ಏನಣ್ಣ ಇದು? ಇದನ್ನ ಹಿಡ್ಕೊಂಡ್ರು ನೀರ್ಗಾಗೋಣ. ನೀವು ಬನ್ನಿ, ನಾವು ಹಾಕ್ತೀವಿ. ಬರ ಇದೆ ಕಣ, ಬಾಯ್ ಕಡೆ. ಇಷ್ಟು ಭಾರ ಇದೆಯಲ್ಲ. ಅಯ್ಯಪ್ಪ, ಏನೋ ಅಷ್ಟು ಭಾರ ಆಯ್ತದು. ಕಸನ ಮನೆ ಮುಂದೆ ಗಂಟೆ ಗಾಡಿ ಕಳಿಸ್ತಾರಲ್ಲ, ಅಲ್ಲೇ ಹಾಕ್ಬೋದಾಗಿತ್ತಲ್ಲ. ಇಲ್ಲಿವರೆಗೂ ಯಾಕೆ ತರಬೇಕಾಗಿತ್ತು? ಕಸ ಆಗಿದ್ರೆ ಹಾಕ್ಬೋದಿತ್ತು. ಮತ್ತೆ ಕಟ್ಕೊಂಡವಳು ಇನ್ನೊಂದು ನನ್ನ ಕುಚಿಕು ಸ್ಟೈಲ್. ಅದ ನಾವೇ ಎದುರ್ಕೊಂಡ್ರೆ ಎದುರ್ಕೊಳ್ಳೋಣ. ಚಿಪ್ಪಿಡು ಅಲ್ಲೋಡ ಅವ್ನ. ಬ್ರೇಕ್ ಇಲ್ಲ ಅಂತೇಳಿ ಗಾಡಿನ ಅಲ್ಲೋಗಿ. I am the winner.
ಮೆಂಟಲ್ ನನ್ ಮಗನೇ, ಅಷ್ಟು ಕಾಡ್ಕೊಂಡ್ರು ಬೇಡ್ಕೊಂಡ್ರು ಬ್ರೇಕ್ ಇಲ್ಲ ಅಂದ್ರೆ ಎಲ್ಲಿದೆ ಬಂತು ಬ್ರೇಕು? ಹೆಂಗ ಕಡಿಮೆ ಮಗ? ಬಿಡಪ್ಪ ಏಯ್ ಲೂಸು, ನಾನು ಲೆಗ್ ಬ್ರೇಕ್ ಇಲ್ಲ ಅಂದೆ, ಹ್ಯಾಂಡ್ ಬ್ರೇಕ್ ಇಲ್ಲ ಅಂದ. ಏನಕ್ಕೆ ಕೆಲಸ ಗಾಡಿನೇ ಮಗ? ಸೀದೆ ನನ್ ಜೊತೆ ಕಾಂಪಿಟಿಷನ್ ಮಾಡಕ್ ಆಗದೆ ಎಲ್ಲ ಪ್ಲೇನ್ಗಳು ರಿವರ್ಸ್ ಹೋಗ್ತಾ ಇದೆ. ಹೋಗಿದ್ವಿ ಹಂಗ ಹಿಡಿಯೋದಾದ್ರೆ ಇನ್ನೊಂದ್ ಮಕ್ಕಳು ನಿಂತ್ಕೊಂಡ್ರು ಮೆಂಟಲೆ. ಅಮಿತಾಬ್ ಬಚ್ಚನ್ ಹೋಯ್ತಲ್ಲ 10 ಲಕ್ಷ. ನಿಂದ 10 ಲಕ್ಷ ತಗೊಳಮ್ಮ. ಹೋಗ್ಲಿ ಬಿಡೋ, ಅಂಜಲಿನ ನಾನ್ ಮದ್ವೆ ಆದ್ರೆ ಇನ್ನೂ ಜಾಸ್ತಿ ಸಿಗುತ್ತೆ. ಮತ್ತೆ ಮದ್ವೆನಾ? ಗೋವಿಂದ ಗೋವಿಂದ. ಏನು ಬಚ್ಚಲ್ ಮನೇಲಿ ಮೊದ್ಲೇ ಹೇಳೋದಲ್ವನೇ?